ಅಂದ್ರೆ ಸ್ವಲ್ಪ ಟಫ್ ಆಗತ್ತೆ. ನೀವು ಬಂದರೆ ಅವತ್ತೊಂದು ಸಹ ಹುಬ್ಳಿಯಲ್ಲಿ ನೀವು ಯಾರ್ಯಾರಿಗೂ ಉಳಿಯಾಕೆ ಏನಾರ ವ್ಯವಸ್ಥೆ ಬೇಕು ಅಂದ್ರೆ ಒಂದು ಲಾಡ್ಜಿಂಗು, ಇಲ್ಲ ಅಂದ್ರೆ ನಮ್ಮ ಚೇತನಾ ಮೇಡಮ್ ಅವ್ರ ಮೂಲಕ ಅಲ್ಲಿ ಸಿದ್ಧಾರೂಢ ಮಠದಲ್ಲಿ ರೂಮಿಗೆ ಏನ್ ಬೇಕು ವ್ಯವಸ್ಥೆ ಮಾಡ್ಸಕ್ಕಾಗತ್ತೆ. ಸ್ವಲ್ಪ ಹಂಗೇನಾರ ವಿಚಾರ ಇದ್ದರೂ ನನಗೆ ಕಾಲ್ ಮಾಡಿ, ನಾನ್ ಮೇಡಮ್ ಹತ್ರ ಮಾತಾಡಿ ನಿಮಗೆ ಒಂದು ಅಲ್ಲಿ 300 ರೂಪಾಯಿ 400 ರೂಪಾಯಿನ ರೂಮ್ ಇದೆ, ಚೆನ್ನಾಗೇ ಇದಾವೆ ಅಂತ ಹೇಳ್ತಾರೆ, ಬಹಳ ಚೆನ್ನಾಗಿದೆ ಅಂತ. ಪ್ಲಸ್ ನೈಟ್ ನಿಮಗೆ ಪ್ರಸಾದನೂ ಸಿಗುತ್ತೆ, ದೇವರ ಸನ್ನಿಧಿಯಲ್ಲಿ ಒಂದು ವಾಸ ಮಾಡಕ್ಕೂ ಒಂದು ದಾರಿ ಆಗತ್ತೆ. ಈ ತರ ವಿಚಾರ ಇದೆ. 13ನೇ ತಾರೀಕು ಯಾರ್ಯಾರು ಉಳಿತೀರಿ ಅವರು ಸ್ವಲ್ಪ ನಮಗೆ ವಿಚಾರ ಮುಟ್ಸಿದ್ರೆ ಅದಕ್ಕೇನ್ ಬೇಕು ಒಂದು ಆರ್ಗನೈಸ್ ಮಾಡಕ್ಕಾಗತ್ತೆ. ನೀವು ಅಲ್ಲಿ ಹೋಗಿ ಅಮೌಂಟ್ ಕಟ್ಕೊಂಡು ರೆಡಿ ಮಾಡ್ಕೋಬಹುದು. ಓಕೆ, 13ನೇ ತಾರೀಕು ಬಿಸ್ನೆಸ್ ಪ್ರೋಗ್ರಾಮ್ ಇದೆ, ಸ್ಟೇಷನ್ ರೋಡು. ಇವತ್ತು ಅಥವಾ ನಾಳೆ ಅದು ಅಡ್ರೆಸ್ ನಿಮಗೆ ಬರುತ್ತೆ. ಅಲ್ಲೆಲ್ಲ ಹೇಗಿದೆ ಅಂದ್ರೆ 10ನೇ ತಾರೀಕು ಒಳಗಡೆ ಹಾಲ್ 36,000 ರೂಪಾಯಿ ಬಾಡಿಗೆ ಇರೋದು ಎಲ್ಲ ಸೇರಿ. ಅದನ್ನ 10ರೊಳಗಡೆ ನಾವು ದುಡ್ಡು ಕೊಡ್ಲೇಬೇಕು. ಆರ್ಗನೈಸ್ ಮಾಡೋರಿಗೆ ಮಾತ್ರ ಪೈನ್ ಗೊತ್ತಿರುತ್ತೆ ಸ್ನೇಹಿತರೆ. ಏನೇ ಆಗ್ಲಿ, ಇಲ್ಲಿ ತುಂಬಾ ಜನ ಕೂತಿದಿರಿ, ಆರಾಮ್ಸೆ ಮಾವನ್ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗೋರು ಬಹಳ ಜನ ಇದೀರಿ. ಎನಿವೆ ಅದು ನಿಮ್ಮ ಒಂದು ಅನುಭವಕ್ಕೆ ಬಿಟ್ಬಿಡೋಣ. ರೆಸ್ಪಾನ್ಸಿಬಿಲಿಟಿ ಇದ್ರೆ ಮಾತ್ರ ಅವ್ರ ಓನರು, ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಅವ್ರ ಓನರ್ ಹಾಕೆ ಸಾಧ್ಯನೇ ಇಲ್ಲ. ಜಸ್ಟ್ ಲೈಕ್ ಅವ್ರ ವರ್ಕರ್ ತರ ಮಾತ್ರ ಇರಕ್ ಸಾಧ್ಯತೆ ಇದೆ. ನಿಮ್ ಗ್ರೂಪ್ ದೊಡ್ಡಕ್ ಬೆಳಿಬೇಕು ಅಂದಾಗ ನೀವು ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೇಬೇಕಾಗತ್ತೆ. ತಗೊಳ್ಳಿಲ್ಲ ಅಂದ್ರೆ ಲಾಸ್ ನಮಿಗಾಗಲ್ಲ, ನಿಮಗೆ ಮತ್ತೆ ನಿಮ್ಮ ತಂಡಕ್ಕೆ ತುಂಬಾ ಲಾಸ್ ಆಗುತ್ತೆ ಸ್ನೇಹಿತರೆ. ಓಕೆ, ಇಷ್ಟು ವಿಚಾರ ನಾನು ನಿಮಗೆ 2 ವಿಚಾರ ತಿಳಿಸಿದ್ದೀನಿ. ಯಾವ್ಯಾವುದು? ಮೊದಲನೇ ವಿಚಾರ 13ನೇ ತಾರೀಕು ಕಾರ್ಯಕ್ರಮ, 200 ರೂಪಾಯಿ ಎಂಟ್ರಿ ಫೀಸು, 10ನೇ ತಾರೀಕು ಲಾಸ್ಟ್ ಡೇಟ್. 2ನೇ ಕಾರ್ಯಕ್ರಮ 14ನೇ ತಾರೀಕು, ಓನ್ಲಿ ಗೋ ಗ್ರೀನ್ ಅಂಡ್ ಸ್ಟಾರ್ ಗ್ರೀನ್. 600 ರೂಪಾಯಿ ಎಂಟ್ರಿ ಫೀಸ್, 10ನೇ ತಾರೀಕು ಲಾಸ್ಟ್ ಡೇಟ್. ನಿಮಗೆ ಒಂದು ವಿಚಾರ ಹೇಳ್ತೇನೆ. ನಾನು ಇವತ್ತು ಒಬ್ರನ್ನ ಭೇಟಿ ಮಾಡಿದ್ದೆ, ಮಂಗಳೂರದ ಒಂದು ಗ್ರೂಪ್ ಇದೆ. ಅವ್ರು ಹೇಳ್ತಾ ಇದ್ರು, ಅವರು ಪ್ರೂಫ್ ತೋರಿಸಿದ್ರು. ಬೆಳಗ್ಗೆ 6 ಗಂಟೆ ಕಾರ್ಯಕ್ರಮದಲ್ಲಿ 6 AM ಅರ್ಲಿ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ 750 ಜನ ಭಾಗಿಯಾಗಿದ್ರು. 750 ಪೀಪಲ್. ನಮ್ದು ಇವತ್ತು ರಾತ್ರಿ 8 ಗಂಟೆ 65 ಜನ ಇದ್ದೀವಿ. ಅದಕ್ಕೆ ನಾ ಹೇಳ್ತಾ ಇರೋದು, ಸಿನ್ಸಿಯರ್ ಪೀಪಲ್, ಕಮಿಟೆಡ್ ಪೀಪಲ್, ಡಿಸಿಪ್ಲಿನ್ ಪೀಪಲ್, ಹಸಿವಿರೋ ಜನ ಇದು ಇದ್ದಾಗ ಏನ್ ಬೇಕಾದ್ರೂ ಮಾಡಕ್ಕಾಗತ್ತೆ. ನಾವು ಇಲ್ಲಿ ಕೂತಿರೋರಿಗೆ ಹಸಿವಿದ್ರೆ ನಾವು 6,500 ಜನನ ಸೇರ್ಸಕ್ಕಾಗತ್ತೆ. ಒಬ್ಬೊಬ್ರು ಅಂದ್ರೆ 65 ಜನ ಸೇರಿಸಿ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಓಕೆ, ಇಷ್ಟು ವಿಚಾರ 13 ಮತ್ತೆ 14 ಮೇಲೆ ಒಂದು ವಿಚಾರ ಇದೆ. 2ನೇದು ತುಂಬಾ ಒಂದು ವಿಶೇಷವಾದ ವಿಚಾರ. ಎಲ್ಲರೂ ಗಮನ ಇಟ್ಟು ಕೇಳಿ. ಯಾರ್ಯಾರು ಸ್ಟಾರ್ ಗ್ರೀನ್ ಇದ್ದೀರಿ ಅವರು ಇದಕ್ಕೆ ರೆಡಿ ಇದ್ರೆ ಟೀಮ್ ಆನ್ ಇಂಡಿಯಾದಲ್ಲಿ ಒಂದು ವಿಚಾರನ ನಾವು ಇದು ಮಾಡ್ತಾ ಇದೀವಿ. ಯಾರ್ಯಾರು ರೆಡಿ ಇದ್ದೀರಿ ನೀವು ನಿಮ್ಮ ಆಮೇಲೆ ನಾನು ಕೇಳ್ತೀನಿ, ನಿಮ್ಮ ಒಂದು ಅನ್ಮ್ಯೂಟ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಅನುಭವನ, ಇಟ್ ಮೀನ್ಸ್ ನಿಮ್ಮ ಅನುಭವನಕ್ಕಿಂತ ಅನಿಸಿಕೆ ಹೇಳಿ. ಇಲ್ಲ ಸರ್, ನಾ ರೆಡಿ ಇದ್ದೀನಿ, ನನಗೆ ದುಡಿಮೆ ಬೇಕು, ನಮ್ ಸರ್ವಿಸ್ ದೊಡ್ಡಕ್ಕಿರ್ಬೇಕು, ನಮ್ ಟೀಮ್ ದೊಡ್ಡಕ್ಕಾಗಬೇಕು, ಅದಕ್ಕೆ ನಾನು ಈಗ 50,000 ಇರೋರು ನಾನು 1,00,000 ದುಡಿಮೆ ಮಾಡ್ಬೇಕು, 1,00,000 ಇರೋರು 2 ಲಕ್ಷ ದುಡಿಮೆ ಮಾಡ್ಬೇಕು, 2 ಇರೋರು 4 ಮಾಡ್ಬೇಕು ಅಂದಾಗ ನಾವು ಕೆಲವು ಸ್ಟ್ರಾಟಜಿ, ಕೆಲವೊಂದು ವಿಚಾರಗಳನ್ನ ನಾವು ಬದಲಾವಣೆ ಮಾಡ್ಲೇಬೇಕಾಗತ್ತೆ. ಅದಕ್ಕಾಗಿ ಟೀಮ್ ಆನ್ ಇಂಡಿಯಾ ಕಡೆಯಿಂದ ಒಂದು ವಿಚಾರ ನಿಮ್ ಮುಂದೆ ಇಡ್ತಾ ಇದೀವಿ. ಇದೇ ಉದ್ದೇಶಕ್ಕೆ ಇವತ್ತು ಕಾರ್ಯಕ್ರಮನ ಕರೆದಿರೋದು. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಮತ್ತೆ ಹೇಳ್ತಾ ಇದ್ದೀನಿ. ಆಗಸ್ಟ್ ಇವತ್ತು 7ನೇ ತಾರೀಕು, ಇನ್ನು ತುಂಬಾ ಟೈಮ್ ಇದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಈ 3 ತಿಂಗಳು ಯಾರು ಕಂಟಿನ್ಯೂಸ್ ಆಗಿ ಪ್ರತಿ ತಿಂಗಳು ಪ್ರೀಮಿಯಂ ಗೋ ಗ್ರೀನ್ ಆಗ್ತಾರೆ, ಅಲ್ಲಿಗೆ ಅವ್ರನ್ನ ಪ್ರೀಮಿಯಂ ಗೋ ಗ್ರೀನ್ ಅಂತ ಕನ್ಸಿಡರ್ ಮಾಡ್ತೇವೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳಲ್ಲಿ ಅವ್ರದ್ದು ಇನ್ಕಮ್ ಒಂದು ಐಡಿಯಲ್ಲಿ, ನಾನು ಹೇಳ್ತಾ ಇರೋದು 2-3 ಐಡಿ ವಿಚಾರ ಇರಲ್ಲ. ಅವೆಲ್ಲ ಸುಮ್ಮನೆ ಸೀನಿಯರ್ ಕೊಟ್ಟದ್ದು, ಅವ್ರು ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದು ಅಂತ ನಮಗೆ ಏನು ಕತೆ ಕಟ್ ಮಾಡಿ, ನಿಮ್ಮ ಐಡಿಯಲ್ಲಿ 5 ಫ್ಯಾಮಿಲಿ ಬೋನಸ್ ಇರಬೇಕು. 5 ಫ್ಯಾಮಿಲಿ ಬೋನಸ್ ಇರಬೇಕು. 5,000 25,000 ಆಯ್ತು. ಈ ತರ ಯಾರು ಗೋ ಗ್ರೀನ್ 3 ತಿಂಗಳು ಮಾಡ್ತೀರಿ ಅವ್ರನ್ನ ಪ್ರೀಮಿಯಂ ಗೋ ಗ್ರೀನ್ ಅಂತ ಕನ್ಸಿಡರ್ ಆಗುತ್ತೆ.
ಅವರಿಗೆ ಅವರಿಗೆ 2 nights 3 days 2 nights 3 days ಸಿಂಗಲ್ಗೆ ಮತ್ತೆ ಫ್ಯಾಮಿಲಿ ಅಂತಲ್ಲ, ಯಾರು ಅಚೀವ್ಮೆಂಟ್ ತಾರೆ ಅವರಿಗೆ. ನೀವು ಇಬ್ರು ಅಚೀವ್ಮೆಂಟ್ ಮಾಡಿದ್ರೆ 2 ಐಡಿಯಲ್ಲಿ ಇಬ್ಬರಿಗೂ ಸೇರಿ, ಗಂಡ ಹೆಂಡತಿ 2 ಐಡಿ ಇದೆ, ಇಲ್ಲ ಸರ್ ನಾನು 2 ಐಡಿಯಿಂದ ನಾನು ಗೋ ಗ್ರೀನ್ ಆಗ್ತಾನೆ, ಈಗ ಗಂಡ ಹೆಂಡತಿ ಇಬ್ರು ಬರ್ತೇವೆ ಅಂದ್ರೆ ವೈ ನಾಟ್, ನಮ್ಗೆ ಬೇಜಾರಿಲ್ಲ ಆಯ್ತಾ. ಅವರಿಗೆ ಕಿವಿ ಅಗಲ ಮಾಡಿ ಕೇಳಿ, 2 nights 3 days ಅಂದ್ರೆ ಇವತ್ತು ನಾವು 12 ಗಂಟೆಗೆ 1 ಗಂಟೆಗೆ ಹೋಗಿ ಚೆಕ್ ಇನ್ ಆಗ್ತೀವಿ. ಕಂಪ್ಲೀಟ್ ಆಲ್ಮೋಸ್ಟ್ 1 or 2 hours ಮಾತ್ರ ಒಂದು ಕಾರ್ಯಕ್ರಮ ಇರ್ಬೋದು. ಅವರಿಗೆ ಒಂದು ಒಳ್ಳೆ ಬೆಸ್ಟ್ ಹೋಟೆಲ್ ಅಲ್ಲಿ ಒಂದು ವಾಸ್ತವ್ಯ ಇರುತ್ತೆ, ಊಟ ತಿಂಡಿ ಎಲ್ಲದೂ ಇರುತ್ತೆ, ಪ್ಲಸ್ ಅಲ್ಲಿ ಸುತ್ತಾಟಕ್ಕೆ ಏನ್ ಬೇಕು, ಪ್ಲಸ್ ಪ್ರೋಗ್ರಾಮ್ ಏನ್ ಬೇಕು, 3 days ಟ್ರೈನಿಂಗ್ ಪ್ಲಸ್ ಎಂಜಾಯ್ಮೆಂಟ್ ಲರ್ನಿಂಗ್ ಎರಡು ಒಟ್ಟೊಟ್ಟಿಗೆ ಒಂದು ಮಾಡಕ್ಕಾಗತ್ತೆ. ಗೋವಾದಲ್ಲಿ 3 days 2 nights ಅಂದ್ರೆ ಇವತ್ತು ಹೋಗ್ತೀವಿ, ಚೆಕ್ ಇನ್ ಆಯ್ತು, ಇವತ್ತು ರಾತ್ರಿ, ನಾಳೆ ರಾತ್ರಿ, ನಾಡಿದ್ದು ಚೆಕ್ಔಟ್. ಓಕೆ, ಇಲ್ಲಿ ಏನ್ ತೀರ್ಮಾನ ಆಗಿದೆ ಅಂದ್ರೆ ಹೋಗೋ ಖರ್ಚು ಬರೋ ಖರ್ಚು ಯಾವ ಕಂಪನಿನೂ ಕೊಡಲ್ಲ. ಬಟ್ ನಾವು ಟೀಮ್ ಒನ್ ಇಂಡಿಯಾದಲ್ಲಿ ಒಂದು ತೀರ್ಮಾನ ಮಾಡಿದ್ವಿ, ಹೋಗೋದು ಬರೋದು ಎರಡು ಫ್ರೀ ಇರ್ತತಿ, ಇನ್ಕ್ಲೂಡಿಂಗ್ ಗೋವಾನು ಫ್ರೀ ಇರ್ತತಿ. ಎವ್ರಿ 3 months ಆಗಸ್ಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಯಾರ್ಯಾರು ಸ್ಟಾರ್ ಗ್ರೀನ್ ಅಲ್ಲಿ ಇದೀರಿ, ನಿಮ್ಮ ಗ್ರೂಪ್ ಅಲ್ಲಿ, ಆ ಗ್ರೂಪ್ ಅಲ್ಲಿ ಅವ್ರು ಎಲಿಜಿಬಲ್ ಆದರು ಗೋವಾಕ್ ಬರ್ಬೇಕು ಅಂದ್ರೆ ಯಾರ್ಯಾರು ಆ ಟೀಮ್ ಅಲ್ಲಿ ಸ್ಟಾರ್ ಗ್ರೀನ್ ಇದೀರಿ ಅವರಿಗೆ ಅಂತಾನೆ ಒಂದು ಕಾರ್ಯಕ್ರಮ ಇದೆ, ನಿಮಗೆ ಅಂತಾನೆ ಕಾರ್ಯಕ್ರಮ ಇದೆ. ಆ ಸ್ಟಾರ್ ಗ್ರೀನ್ ಮೇಲೆ ಈ ಕಾರ್ಯಕ್ರಮ ಏನು ಎಲಿಜಿಬಿಲಿಟಿ ಆಗುತ್ತೆ. ನಿಮ್ಮ ಸ್ಟಾರ್ ಗ್ರೀನ್ ಯಾರಿದ್ದಾರೆ ಅವ್ರ ಹತ್ರ ನೀವು ಕೇಳ್ಕೋಬೇಕು, ಅವ್ರು ಅದಕ್ಕೆ ಕಾರಣ ಇರ್ತಾರೆ. ಅದಕ್ಕೆ ನಾವೊಂದು ವಿಚಾರ ಮಾಡಿದೀವಿ. ಅದಕ್ಕೆ ಆಲ್ರೆಡಿ 8 ರಿಂದ 10 ಜನ ನಾ ರೆಡಿ ಇದ್ದೇನೆ ಸರ್, ನಮ್ ಗ್ರೂಪ್ ಅಲ್ಲಿ ಆತರ ಒಂದು ನಂಬರ್ ಬಂದಾಗ ನಾವು ಬೆಳೆಯಕ್ ಆಗತ್ತೆ ಅನ್ನೋ ಒಂದು ವಿಚಾರದಲ್ಲಿ ಒಂದು 8 ರಿಂದ 10 ಜನ ಈಗ ಆಲ್ರೆಡಿ ರೆಡಿ ಇದ್ದಾರೆ. ಅದನ್ನು ಹೇಳ್ತೀನಿ, ಅದನ್ನು ನಾನು ಯಾವುದನ್ನು ಮುಚ್ಚಿಡಲ್ಲ, ಹೇಳ್ತೀನಿ. ನೀವು ರೆಡಿ ಇದ್ರೆ, ಇಲ್ಲ ನಿಮ್ ಗ್ರೂಪಿಗೆ ಅದು ಕನ್ಸಿಡರ್ ಇರಲ್ಲ. ಇದು ಟೀಮ್ ಒನ್ ಇಂಡಿಯಾ, ಟೀಮ್ ಒನ್ ಇಂಡಿಯಾದಲ್ಲಿರೋ ಸ್ಟಾರ್ ಗ್ರೀನ್ಗಳ ತೀರ್ಮಾನ ಇದು. ಕೆಲವರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿರೋರು ಒಂದು 8 ಜನ ಇಲ್ಲಿದ್ದಾರೆ. ಈಗ ಕೆಲವರಿಗೆ ನಿಮಗೆ ಗೊತ್ತು ಮಾಡ್ತಾ ಇದೀನಿ. ಏನಪ್ಪ ನಿಯಮ ಏನು ಅಂದ್ರೆ, ಈಗ ಸಪೋಸ್ ಈಗ ನಮ್ ಜಯ ಮೇಡಮ್ ಅವರು ಸ್ಟಾರ್ ಗ್ರೀನ್ ಇದ್ದಾರೆ ಒಂದು ಭಾಗ, ಈ ಕಡೆ ನಮ್ಮ ಯಲ್ಲಪ್ಪ ಬಿಟಿ ಅವರು ಸ್ಟಾರ್ ಗ್ರೀನ್ ಇದ್ದಾರೆ, ಧನಂಜಯ್ ಅವರು ರಾಯಲ್ ಇದ್ದಾರೆ ಬಟ್ ಸ್ಟಾರ್ ಅಂತಾನೆ ಕನ್ಸಿಡರ್ ಮಾಡೋ, ಇನ್ನು ಅರುಣ್ ಅವರು ಇದ್ದಾರೆ, ಜ್ಯೋತಿ ಮಾಸ್ಟರ್ ಇದ್ದಾರೆ. ಈ ತರ ಒಂದು 35 ರಿಂದ 40 ಜನ ಸ್ಟಾರ್ ಗ್ರೀನ್ ಇದೆ, ಕರೆಕ್ಟ್ ಅಲ್ವಾ? ನಿಮ್ಮ ಗ್ರೂಪ್ ಬೆಳಿಬೇಕು ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಹಳ ಮುಖ್ಯ ಇರುತ್ತೆ. ಅದಕ್ಕೆ ಏನಿರುತ್ತೆ, ಕೆಲವರು ಒಂದು 8 ರಿಂದ 8 ಜನ ನಾವೊಂದು ವಿಚಾರನ ಅವ್ರ ಮುಂದೆ ಇಟ್ಟಿದ್ದೆ, ನಿಮ್ಮ ಹತ್ರನೂ ಇಡ್ತಾ ಇದೀನಿ, ಅವ್ರ ಹತ್ರ. ಈಗ ಚಲಿ ಬರೀ ಸ್ಟಾರ್ ಗ್ರೀನಿಗೆ ಆಗ್ಬೇಕಾಗಿತ್ತು, ಬಟ್ ಎಲ್ಲರಿಗೂ ಇದು ಒಳ್ಳೇದಾಗ್ಲಿ ಅನ್ನೋ ವಿಚಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಈಗ ಬಡೆ ಸಾಹೇಬ್ರು ಇಲ್ಲಿ ಕೂತಿದ್ದಾರೆ, ರಾಯಚೂರವರು. ಇಲ್ಲಿ ಏನಿದೆ, ನಿಮ್ಗೆ ಇದು ಕಂಪಲ್ಸರಿ ಇಲ್ಲ, ಚಾಯ್ಸ್ ಈಸ್ ಯುವರ್ಸ್, ಚಾಯ್ಸ್ ಈಸ್ ಯುವರ್ಸ್. ಏನು ಅಂತಂದ್ರೆ, ಒಬ್ಬ ಸ್ಟಾರ್ ಗ್ರೀನ್ ಆದರು ಪ್ರತಿ ತಿಂಗಳು 10,000 ನಾವೊಂದು ಅಕೌಂಟ್ ಹೇಳ್ತೀವಿ, ಆ ಅಕೌಂಟಿಗೆ ಹಾಕ್ಬೇಕು. 3 ತಿಂಗಳು 10,000 ನಿಮ್ ಟೀಮಲ್ಲಿ ನೀವು ಆಫರ್ ಘೋಷಣೆ ಮಾಡ್ಬೋದು. ಗೋವಾ ಫ್ರೀ ಟ್ರಿಪ್ 2 nights 3 days, ಕರೆಕ್ಟ್ ಅಲ್ವಾ? ಅದ್ರ ಮಧ್ಯ ನಾವು ಅಮೌಂಟ್ ಅನ್ನ ಹಾಕ್ತಿರ್ತೇವೆ, ನೀವು ಹಾಕ್ತೀರಿ. ಸಪೋಸ್ ಇವತ್ತಿಂದ ನಿಮ್ ಗ್ರೂಪ್ ಅಲ್ಲಿ 6 ಜನ ಅಚೀವ್ಮೆಂಟ್ ಆದ್ರು ಗೋ ಗ್ರೀನಿಗೆ, ನಿಮ್ಗೆ ಎ ಗ್ರೂಪ್ ಬಿ ಗ್ರೂಪ್ ಅದೆಲ್ಲ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ 25,000 ಸ್ಟಾರ್ ಗ್ರೀನಿಗೆ 50,000 ಬರೋದು 1 ಲಕ್ಷ ಇನ್ಕಮ್ ರೈಸ್ ಆಯ್ತಪ್ಪ ನಿಮಗೆ. ಅಲ್ಲಿಗೆ ನೀವು ಹಾಕಿದ್ದಷ್ಟು 10,000. ಈ ಆಫರ್ ಇಲ್ಲ ಅಂದ್ರೆ ನಿಮ್ದು ಇನ್ಕಮ್ ಎಷ್ಟು? 20,000. ಸ್ಟಾರ್ ಗ್ರೀನು ಇರಲ್ಲ. ಬಟ್ ಈ ಆಫರಿಗೆ ನೀವು ಎಲಿಜಿಬಿಲಿಟಿಗೆ ಪ್ರತಿ ತಿಂಗಳು 10,000 ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 10,000 ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ ಇನ್ಕಮ್ 1 ಲಕ್ಷ. ಮತ್ತೆ 6 ಜನ ಗೋ ಗ್ರೀನ್ ಆದ್ರು ನಾಳೆ ಅವ್ರು ಸ್ಟಾರ್ ಗ್ರೀನಿಗೆ ಬರಕ್ ಒಂದು ದಾರಿ ಮಾಡ್ಕೊಡಕ್ಕಾಗತ್ತೆ. ಇವತ್ತೇನಿದೆ ಗೋ ಗ್ರೀನ್ ಆದ್ರೆ ನಂಗೆ ಏನು ಸಾರ್ ಅಂತ ಕೇಳ್ತಾರೆ. ಅದ ದುಡಿಮೆ ಬಂದೇ ಬರ್ತದೆ. ಅಚ್ಚಲ್ಲಾಗಿ ಗೋ ಗ್ರೀನ್ ಇರೋದೇ ಏನಕ್ಕೋಸ್ಕರ ಅಂತ ಬಂದಾಗ ಒಂದು ಗೋ ಗ್ರೀನ್
ಅಂದ್ರೆ ಅದನ್ನ ಏನಂತ ಕರೆದಿದ್ದೇವೆ ಟೀಮ್ ಒನ್ ಇಂಡಿಯಾದಲ್ಲಿ? ಒಂದು ರೆಸ್ಪಾನ್ಸಿಬಿಲಿಟಿ ಕ್ಲಬ್, ರೆಕಗ್ನೇಷನ್ ಕ್ಲಬ್, ಪ್ರಾಫಿಟೇಬಲ್ ಕ್ಲಬ್ ಅಲ್ವಾ? ಒಂದು ಒಂದು ಆತ್ಮವಿಶ್ವಾಸದ ಕ್ಲಬ್ ಇದನ್ನ ಕರೆದಿದ್ದೇವೆ. ಆಕ್ಚುಲಿ ಗೋ ಗ್ರೀನ್ ಆಗದೆ ಯಾಕೆ? ಒಂದು ರೆಕಗ್ನೇಷನ್ ಸ್ಟೇಟ್ ಸಿಕ್ಕಾಗ ಹೋಲ್ ಟೀಮು ನಾನು ಒಂದು ಆಗಬೇಕು ಅಂತ ಬರುತ್ತೆ. ಅದ್ರ ಜೊತೆಗೆ ಒಂದು ಆಫರ್ ಇದ್ದಾಗ ಇನ್ನೂ ಅದಕ್ಕೊಂದು ಮೋಟಿವೇಶನ್ ಸಿಗುತ್ತೆ ಅನ್ನೋ ವಿಚಾರದಲ್ಲಿ ಯಾರ್ಯಾರು ಸ್ಟಾರ್ ಗ್ರೀನ್ ಇದರಿ, ನೀವು ರಿಸ್ಕ್ ತಗೊಳಕ್ ರೆಡಿ ಇದ್ರೆ 10,000 ಪ್ರತಿ ತಿಂಗಳು ಒಂದು ಅಕೌಂಟಿಗೆ ಹಾಕೋದು. ಮತ್ತೆ ಒಂದ್ ಮಾತು ಹೇಳ್ತೀನಿ, ನಿಮ್ಮ ಗ್ರೂಪ್ ಅಲ್ಲಿ ಯಾರು ಗೋ ಗ್ರೀನ್ ಆಗ್ತಾರೆ ಅವ್ರದ್ದು ಎಕ್ಸ್ಪೆನ್ಸ್ ಮಾತ್ರ ಕನ್ಸಿಡರ್ ಆಗುತ್ತೆ. ನಿಮ್ಮ ಹತ್ರ 10,000 ಇಸ್ಕೊಂಡು ಬೇರೆ ಗ್ರೂಪ್ ಅಲ್ಲಿ 10 ಜನ ಸ್ಟಾರ್ ಗ್ರೀನ್ ಆದ್ರೆ ನಿಮ್ಮ ಹಣನ ಅಲ್ಲಿ ಬಳಸಲ್ಲ. ನಿಮ್ಮ ಹಣ ನಿಮ್ ಗ್ರೂಪಿಗೆ ಮಾತ್ರ. ಎಕ್ಸಸ್ ಆಗಿದ್ರೆ ಅದನ್ನ ನಾವು ನೋಡ್ಕೊಳ್ತೇವೆ. ಈಗ ನಿಮ್ಗೆ 30,000 ಆಯ್ತು, ನಿಮ್ಮ ಹತ್ರ ಮಿನಿಮಮ್ 10 ನಂಬರ್ ವರೆಗೂ, ಅದಾದ್ಮೇಲೆ ನೀವು ಸ್ವಲ್ಪ ಮತ್ತೆ ಸಪೋರ್ಟ್ ಮಾಡ್ಲೇಬೇಕಾಗುತ್ತೆ, ಬೇರೆ ದಾರಿ ಇರಲ್ಲ ಅಲ್ವಾ? ಹಂಗಾಗಿ ಯಾಕಂದ್ರೆ ಟೀಮ್ ಒನ್ ಇಂಡಿಯಾಕ್ಕೆ ಇದೇನು ಒಂದು ಇನ್ಕಮ್ ಬರಲ್ಲ, ನಿಮಗೆ ಎಲ್ಲರಿಗೂ ಗೊತ್ತಿದೆ. ಟೀಮ್ ಒನ್ ಇಂಡಿಯಾದ ಐಡಿ ಇಲ್ಲ, ನಾವೆಲ್ಲರೂ ಟೀಮ್ ಒನ್ ಇಂಡಿಯಾ. ಟೀಮ್ ಒನ್ ಇಂಡಿಯಾಗೆ ಇಂತರೇ ಅಂತ ಇಲ್ಲ. ಟೀಮ್ ಒನ್ ಇಂಡಿಯಾ ಮೀನ್ಸ್ ನಾವೆಲ್ಲರೂ ಟೀಮ್ ಒನ್ ಇಂಡಿಯಾ ಅಲ್ವಾ? ಹಂಗಾಗಿ ಒಂದು ತೀರ್ಮಾನ ಮಾಡಿದೇವಿ, ಪರ್ ಮಂತ್ 10,000 ಅದು ಈ ತಿಂಗಳು ನೀವು ಅನೌನ್ಸ್ ಮಾಡ್ಕೊಂಡು ನೀವು 10,000 ಈ ಮಂತ್ ಎಂಡ್ ಒಳಗಡೆನೆ ಸ್ಟಾರ್ಟ್ ಮಾಡಿದ್ರೆ 25ನೇ ತಾರೀಕುವರೆಗೂ, ಯಾಕಂದ್ರೆ ಒಂದೇ ಸರಿಗೆ ನಾನು ನಿಮಗೆ ಹೇಳಿಬಿಟ್ಲೆ ಆಗ್ಬಿಡಲ್ಲ. ಇಲ್ಲ, ವಾಯ್ಸ್ ಕ್ಲಿಯರ್ ಇದೆ. ನಿಮ್ಮ ಹತ್ರ ಏನೋ ತೊಂದರೆ ಇರ್ಬೇಕು ನೋಡಿ ವಸಂತ್ ಸರ್, ನಿಮ್ಮ ಹತ್ರ ಏನಾರ ತೊಂದರೆ ಇದೆಯಾ ನೋಡ್ಕೊಳ್ಳಿ. ವಾಯ್ಸ್ ಕ್ಲಿಯರ್ ಇದೆ ಎಲ್ಲರಿಗೂ? ವಾಯ್ಸ್ ಕ್ಲಿಯರ್ ಇದೆಯಾ ಎಲ್ಲರಿಗೂ? ನಾನು ಹೇಳ್ತಾ ಇರೋದು ಯಾರ ವಿಡಿಯೋ? ಓಕೆ ಸರಿ, ಓಕೆ. ನೋಡಿ ನಾನು ಹೇಳ್ತಾ ಇರೋದು ನೋಡಿ, ನಾವು ದೊಡ್ಡಕ್ಕೆ ಒಂದು ಬಿಸ್ನೆಸ್ ಕಟ್ಟಬೇಕಾದ್ರೆ ಇಂಥವೆಲ್ಲ ವ್ಯವಸ್ಥೆ ನಾವೊಂದು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನಾವ್ಯಾರು ಬೆಳೆಯಕ್ಕಾಗಲ್ಲ, ನಾವ್ಯಾರು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಈ ಒಂದು ಹೋಗೋದು ಬರೋದು ಎರಡೂ ಫ್ರೀ ಇದೆ. ಅಲ್ಲೂ ಊಟ ತಿಂಡಿ ವಸತಿ 3 ಫ್ರೀ ಇದೆ ಅಂತ ಹೇಳ್ಬಿಟ್ರೆ ಜನ ಒಂದು ಆಫರ್ ಅಂದ್ರೆ ನಿಮಗೆ ನಾ ಹೇಳಿದ್ದೆ, ಒಂದು 5 ಕಿಲೋಮೀಟರ್ ಗುಡ್ಡ ಹತ್ತು ಬಂದಿ ಅಂದ್ರೆ ಯಾರು ಹತ್ತಕ್ಕೆ ರೆಡಿ ಇರಲ್ಲ. ಅದೇ ಅಲ್ಲಿ ದೇವಸ್ಥಾನ ಇದೆ ಅಂದ್ರೆ 5 ಕಿಲೋಮೀಟರ್ ಅಲ್ಲ, ಇನ್ನೂ 2 ಕಿಲೋಮೀಟರ್ ಆಗ್ಲಿ ಹೇಳೋ 10 ಬರೋಣ ಅಂತ ಹೇಳ್ತಾರೆ. ಯಾಕೆ? ಈ ಭಕ್ತಿ ಮೋಟಿವೇಶನ್ ಮಾಡುತ್ತೆ, ಭಕ್ತಿ ಮೋಟಿವೇಶನ್ ಮಾಡುತ್ತೆ 10 ಬರಕ್ಕೆ. ಈ ಆಫರ್ ಒಂದು ದೇವಸ್ಥಾನ ಇದ್ದಂಗೆ, ಆಗ್ತಾ ಇರೋರಿಗೆ ಮೋಟಿವೇಶನ್ ಆಗುತ್ತೆ, ನಾನ್ ಮಾಡ್ಬೇಕು ಅಂತ ಒಂದು ಮೋಟಿವೇಶನ್ ಹಾಗೆ ಆಗುತ್ತೆ. ಹಂಗಾಗಿ ಈ ಒಂದು ಆಫರ್ ಇದೆ. ಯಾರ್ಯಾರು ಸ್ಟಾರ್ ಗ್ರೀನ್ ಇದೀರಿ, ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ನನಗೆ ನೇರವಾಗಿ ಕಾಲ್ ಮಾಡ್ಕೊಳ್ಳಿ, ನಾನು ಅದನ್ನ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಇದನ್ನ ನಾನು ಯಾರ್ಯಾರು ಸ್ಟಾರ್ ಗ್ರೀನ್ ಇದಾರೆ ಅವ್ರನ್ನ ಮಾತಾಡ್ಸಕ್ ತಗೊಳ್ತೀನಿ. 3 ದಿವಸ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಎಲಿಜಿಬಿಲಿಟಿ ಇದಾರೆ ಎಲ್ಲಾ ಕಡೆಗೂ ಅನೌನ್ಸ್ ಮಾಡ್ಕೊಳ್ಳಿ. ಖಂಡಿತ ನಿಮ್ ಇನ್ಕಮ್ ರೈಸ್ ಆಗಕ್ಕೆ ಇದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಬೇರೆ ಎಲ್ಲೂ ಸಿಗಕ್ಕೆ ಸಾಧ್ಯನೇ ಇರಲ್ಲ. ಯಾರ ಸ್ಟಾರ್ ಗ್ರೀನ್ ಇದೀರಿ, ನಿಮ್ ಸೀನಿಯರ್ ಯಾರು ಅದು ಇದು ನಮ್ಮ ಹತ್ರ ಏನು ತರಬೇಡಿ. ನೀವು ಸ್ಟಾರ್ ಗ್ರೀನ್ ಇದೀರಾ, ನಿಮ್ಮ ಜೊತೆಗೆ ನಂಬರ್ ಗೋ ಗ್ರೀನ್ ಬರ್ಬೇಕಾ? ಓಕೆ, ಅಷ್ಟೇ ನಾವು ಕನ್ಸಿಡರ್ ಮಾಡೋದು. ಸರ್ ನಮ್ ಸೀನಿಯರ್ ಸ್ಟಾರ್ ಗ್ರೀನ್ ಇದಾರೆ, ಅವ್ರು ಇನ್ನೊಂದು ಅದೇನ್ ಬೇಕೋ ಅವ್ರು ನೋಡ್ಕೊಳ್ತಾರೆ. ಇಲ್ಲಿ ಸರ್ ನಮ್ ಸೀನಿಯರ್ ಇದಾರೆ, ಅವ್ರ ಹಂಗೆ ಇವ್ರ ಹಿಂಗೆ ಯಾವ ಸೀನನ್ನು ಇಲ್ಲಿ ಯಾರು ಕ್ರಿಯೇಟ್ ಮಾಡಬೇಡಿ. ನಿಮ್ ಗ್ರೂಪ್ ಅಲ್ಲಿ ಗೋ ಗ್ರೀನ್ ಬಂದ್ರೆ ನಿಮಗೆ ದುಡಿಮೆ ಇದೆ ಅಷ್ಟೇ. ನಾವು ನಿಮ್ಮ ಹತ್ರ ಕ್ಲಾರಿಟಿ ತಗೊಳ್ತಾ ಇರೋದು, ಆಯ್ತಾ? ನೀವು ಇದನ್ನ ಕಂಪಲ್ಸರಿ ಅಂತ ನಾವೆಲ್ಲೂ ಹೇಳಕ್ ಸಾಧ್ಯ ಇಲ್ಲ. ನೀವು ಬೆಳಿಬೇಕಾ ಈ ಆಫರ್ ನ ಕನ್ಸಿಡರ್ ಮಾಡ್ಕೊಳ್ಳಿ. ಎಷ್ಟ್ ಬೇಕಾದ್ರೂ ದೊಡ್ಡ ಬೆಳೆಯಕ್ಕೆ ದಾರಿ ಇದೆ. ಕಾರಣ ಏನು ಅಂದ್ರೆ ಈಗೇನು ಈ ಆಫರ್ ನ ಕೊಟ್ಟಿರೋ ಉದ್ದೇಶ ಏನು ಅಂತ ನಿಮಗೆ ಅರ್ಥ ಮಾಡಿ ಹೇಳ್ಬಿಡ್ತೀನಿ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಬಹಳ ಜನ ಸ್ಟಾರ್ ಗ್ರೀನ್ ಕೂತಿದ್ದೀರಿ, ತುಂಬಾ ಲೆಕ್ಕಾಚಾರ ಮಾಡೋರು ಬಹಳ ಕೂತಿದ್ದೀರಿ, ಅದಕ್ಕಾಗಿ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಈಗ ನಾವು ಈ ಆಫರ್ ಇಟ್ಟಿರ್ತೀವಿ. ಸ್ಟಾರ್ ಗ್ರೀನ್ ನಿಮಗೆ ಎ ಡಿವಿಷನ್ ಅಲ್ಲಿ ಒಂದು 5 ಜನ, ಬಿ ಡಿವಿಷನ್ ಅಲ್ಲಿ ಒಂದು 5 ಜನ ಬಂದ್ರು. ಕ್ಲಿಯರ್? ಎ ಡಿವಿಷನ್ ಅಲ್ಲಿ 5 ಜನ, ಬಿ ಡಿವಿಷನ್ ಅಲ್ಲಿ 5 ಜನ ಬಂದ್ರು, 10 ಜನ ಆಯ್ತು. ನೀವು ಸರಿಯಾಗಿ ಯೋಚನೆ ಮಾಡಿ ನೋಡ್ರಿ, ಅವಾಗ ಏನಾಗುತ್ತೆ ಅನ್ನೋದೊಂದು ವಿಚಾರ ಹೇಳ್ತೀನಿ. ಈ ಹೊಸ ಇನ್ಕಮ್ ಏನಿದೆಯಲ್ಲ, ಈಗ ನೀವು ಸಿಂಗಲ್ ಲೈನ್ ಬಿಟ್ಬಿಡೋಣ, ಸಿಂಗಲ್ ಲೈನ್ ಬಿಟ್ಬಿಡ್ತೀನಿ. ಯಾವುದು? ಡೆಡಿಕೇಶನ್ ಬೋನಸ್ ಮತ್ತೆ ಟೀಮ್ ಡೆವಲಪ್ಮೆಂಟ್ ಬೋನಸ್ ಮತ್ತೆ ರೀಪರ್ಚೇಸ್ ಬೋನಸ್ 2 ಬಿಟ್ಬಿಡ್ತೇನೆ. ನೀವು ಸ್ಟಾರ್ ಗ್ರೀನ್ ಆದರೂ
ಮಾಡಿದ್ರೆ, ಸೆಲ್ಫ್ ಪರ್ಚೇಸ್ ಮಾಡಿದ್ರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಆ ಕಡೆ 1 ಲಕ್ಷ, ಈ ಕಡೆ 1 ಲಕ್ಷ, ಆ ಕಡೆ 1 ಲಕ್ಷ, ಈ ಕಡೆ 1 ಲಕ್ಷ ಆದ್ರೆ ನಿಮ್ಗೆ 15,000 ರೂಪಾಯಿ ಎಕ್ಸ್ಟ್ರಾ ಬರ್ತದೆ. 15,000 ಎಕ್ಸ್ಟ್ರಾ ಬರುತ್ತೆ. ಇದು ನಿಮ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಕರೆಕ್ಟ್ ಆಗಿ. ಆತರ ಈ ಒಂದು 5 ಜನ ಗೋ ಗ್ರೀನ್ ಆದ್ರೆ ನಿಮಗೆ ಆ ಇನ್ಕಮ್ 45,000 ಆಗುತ್ತೆ ನಿಯರ್. ನೀವು ಹಾಕದೆಷ್ಟು 10,000. ಅಲ್ಲಿ ನಿಮಗೆ ಇಲ್ಲಿ 35,000 ಲಾಭ ಆಯ್ತು. 5,000 ಬಿಟ್ಬಿಡಿ, TDS ತೆಗೆದು ಬಿಡೋಣ, ಮತ್ತೆ ಬರುತ್ತೆ, ಇರ್ಲಿ, ಅದನ್ನ ಕೈ ಬರೋದಷ್ಟೇ ಹೇಳ್ತೀನಿ. 30,000 ಹೆಚ್ಚಿಗೆ ದುಡಿಮೆ ಆಯ್ತು, ಪ್ಲಸ್ ಅಲ್ಲಿ 20,000 30,000 ಇರೋದು 1 ಲಕ್ಷಕ್ಕೆ ದುಡಿಮೆಗೆ ಹೋಗಿರ್ತೀವಿ. 10 ಜನಿಗೆ ಆದ್ರೆ ಈಗ ನಿಮಗೆ ಆತರ ಬಂದಾಗ 10 ಜನ ಆದ್ರೆ ನಮ್ಗೆ 6 ಜನರದ್ದು 10,000 ನಾವು ಕನ್ಸಿಡರ್ ಮಾಡಿದ್ವಿ. ಆಕ್ಚುಲಿ 10 ಜನ ಅಂದ್ರೆ ಇನ್ನೊಂದು 5,000 ಸ್ವಲ್ಪ ಎಕ್ಸ್ಟ್ರಾ ಆಗೋ ಸಾಧ್ಯತೆ ಇರ್ತೈತಿ. 10 ಜನ ನಿಮ್ ಗ್ರೂಪ್ ಅಲ್ಲಿ ಬಂದಿದ್ದೆ ನಿಜ ಆದ್ರೆ. ಒಂದು ನಾನು ಬರೇ 15,000 ಮಾತ್ರ ಹಿಡಿದಿದ್ದೀನಿ, ಇದನ್ನ ಹಿಡ್ದಿಲ್ಲ. ಯಾವುದು ಲೆವೆಲ್ ಬೋನಸ್ ಇದೆಯಲ್ಲ, ಅಪ್ ಟು 21 ಸ್ಟೇಜ್ ವರೆಗೂ, ಈಗ 10, 11, 12 ಇದೆ, 21 ಸ್ಟೇಜ್ ವರೆಗೆ ಏನಿದೆಯಲ್ಲ ಅದನ್ನ 25 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಮತ್ತೆ ಅಲ್ವಾ. ಅದನ್ನ ನಾನು ಇನ್ಕಮ್ ಹಿಡ್ದಿಲ್ಲ. ಇದೆಲ್ಲ ಯೋಚನೆ ಮಾಡಿ ನಾವು ಈ ಪ್ಲಾನಿಗೆ ಬಂದಿದ್ದೇವೆ. ಜನ ಹಿಂಗೆಲ್ಲ ಇದ್ದಾಗ ತುಂಬಾ ಮೋಟಿವೇಶನ್ ಅಲ್ಲಿ ನಾವು ಫೀಲ್ಡ್ ಇಳಿದಾಗ ಅವರಿಗೂ ಒಂದು ದುಡಿಮೆ ಆಯ್ತು, ಇಲ್ಲಿ ನೀವು ಆಫರ್ ಇಟ್ಟರಿಗೂ ದುಡಿಮೆ ಆಯ್ತು, ಜನರ ಮನೆಗೆ ಆರೋಗ್ಯವಾಯ್ತು. ಈ ತರ ಒಂದು ವಿಚಾರ ಇಟ್ಕೊಂಡು ಬಹಳ ಯೋಚನೆ ಮಾಡಿ ನಾವು ಇದನ್ನ ಪ್ಲಾನಿಂಗ್ ಮಾಡಿದ್ದೇವೆ. ಒಂದು ಬ್ರಾಡ್ ಮೈಂಡ್ ಅಲ್ಲಿ ಥಿಂಕ್ ಮಾಡಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಈ ಪ್ಲಾನ್ ಅನ್ನ ನಿಮ್ ಟೀಮ್ ಅಲ್ಲಿ ಅನೌನ್ಸ್ ಮಾಡ್ಕೊಳ್ಳಿ. ಇದು ಟೀಮ್ ಒನ್ ಇಂಡಿಯಾ, ಟೋಟಲ್ ಟೀಮ್ ಒನ್ ಇಂಡಿಯಾ ಅನೌನ್ಸ್ಮೆಂಟ್ ಅಲ್ಲ. ಟೀಮ್ ಒನ್ ಇಂಡಿಯಾದಲ್ಲಿ ಯಾರ್ಯಾರು ಸ್ಟಾರ್ ಗ್ರೀನ್ ಇದ್ರಿ ನಿಮ್ಮ ಗ್ರೂಪಿಗೆ ಅನೌನ್ಸ್ಮೆಂಟ್, ನಿಮ್ಮ ಗ್ರೂಪಿಗೆ ಅನೌನ್ಸ್ಮೆಂಟ್. ನೀವ್ ಯಾರ್ಯಾರು ಹೊಸಬ್ರು ಯಾರು ಕೂತಿದ್ರೆ ನಿಮ್ ಟೀಮ್ ಅಲ್ಲಿ ನಿಮ್ ಸೀನಿಯರ್ ಯಾರು ಸ್ಟಾರ್ ಗ್ರೀನ್ ನೋಡ್ಕೊಳ್ಳಿ, ನಿಮ್ ಸ್ಪಾನ್ಸರ್ ಅಲ್ಲಿ ಯಾರು ಸ್ಟಾರ್ ಗ್ರೀನ್ ಇದಾರೆ ನೋಡ್ಕೊಳ್ಳಿ, ಅವ್ರ ಹತ್ರ ಈ ವಿಚಾರ ಮಾಡ್ಕೊಳ್ಳಿ. ಅವರು ಅದಕ್ಕೆ ಅವರು ರೆಡಿ ಇದ್ರೆ ಟೀಮ್ ಒನ್ ಇಂಡಿಯಾ ರೆಡಿ ಇದೆ. ಈಗ ಆತರ ಮತ್ತೆ ಹೇಳ್ತಾ ಇದ್ದೀನಿ, 10,000 ನಿಮ್ಮ ಗ್ರೂಪಿಗೆ ಮಾತ್ರ, 10,000 ನಿಮ್ಮ ಗ್ರೂಪಿಗೆ ಮಾತ್ರ. ಆ ಗ್ರೂಪ್ ದುಡ್ಡನ್ನ ನಿಮ್ಮ ಹತ್ರ ಈಗ 6 ಜನ ಬರ್ಲಿಲ್ಲ, 3 ಜನ ಮಾತ್ರ ಗೋ ಗ್ರೀನ್ ಆಗಿದ್ದಾರೆ, ಎಲಿಜಿಬಿಲಿಟಿ ಇದ್ದಾರೆ. ಆ 3 ಜನಿಗೆ ಮಾತ್ರ ಎಕ್ಸ್ಪೆನ್ಸ್ ನ ಹಾಕಿ ಇನ್ನು ಉಳಿದದ್ದು ನಿಮ್ಮ ಹೆಸರಲ್ಲಿ ಅದು ಸ್ಟಾಕ್ ಇರುತ್ತೆ. ನೆಕ್ಸ್ಟ್ 10 ಜನ ಆದ್ರೆ ನಮಗೆ ಹೆಲ್ಪ್ ಆಗುತ್ತಲ್ಲ, ಅಮೌಂಟ್ ಬಹಳ ಅನುಕೂಲ ಆಗುತ್ತಲ್ಲ. ಹಂಗಾಗಿ ಬೇರೆ ಟೀಮ್ ಅಲ್ಲಿ 8 ಜನ ಆಗ್ಯಾರ ಸರ್, ನನ್ನ ಗ್ರೂಪ್ ಅಲ್ಲಿ 3, ನಿಮ್ ದುಡ್ಡನ್ನ ಅಲ್ಲಿಗೆ ಹಾಕಲ್ಲ, ನಿಮ್ ದುಡ್ಡನ್ನ ಹಾಕಲ್ಲ. ಯಾಕಂದ್ರೆ ಕಂಪ್ಲೀಟ್ ಲೆಕ್ಕ ಕೊಡ್ತೇವೆ, ಒಂದು ಟೂರ್ ಎಷ್ಟು ಲೆಕ್ಕ ಬರುತ್ತೆ ಅಂತ ಟೂರ್ ಲೆಕ್ಕ ಕೊಡ್ತೀವಿ. ಹಂಗಾಗಿ ಎಲ್ಲರೂ ಒಂದು ಜವಾಬ್ದಾರಿಯಿಂದ ಈ ಪ್ಲಾನ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ತಗೊಳ್ಳೋದಕ್ಕಿಂತ ಮೊದಲು ಇನ್ನೊಂದು 2 ವಿಚಾರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಕ್ಟೋಬರ್ 20, 21, 22 ಯಾವ್ದಾರ 3ರಲ್ಲಿ ಒಂದು ದಿವಸ ಶಿವಮೊಗ್ಗದಲ್ಲಿ 500 ಪೀಪಲ್ ಪ್ರೋಗ್ರಾಮ್ ಇದೆ. 500 ಪೀಪಲ್ ಪ್ರೋಗ್ರಾಮ್ ಇದೆ ಶಿವಮೊಗ್ಗದಲ್ಲಿ. ಎಂಟ್ರಿ ಫೀಸ್ 100 ರೂಪಾಯಿ. ಎಂಟ್ರಿ ಫೀಸ್ 100 ರೂಪಾಯಿ. ಆಲ್ರೆಡಿ 200 ಜನರದ್ದು ಲೀಸ್ಟ್ ಸಿಕ್ಕಿದೆ. ಈ ಕಡೆ ಏನು ಒಂದು ಶಿವಮೊಗ್ಗ ಸಿರ್ಸಿ ಭಾಗದಲ್ಲಿ ಸ್ಟಾರ್ ಗ್ರೀನ್ ಏನಿದ್ದಾರೆ ಅವ್ರು ಆಲ್ರೆಡಿ ಆ ಕಾರ್ಯಕ್ರಮಕ್ಕೆ ಒಂದು ರೂಪರೇಷೆ ರೆಡಿ ಆಗ್ತಾ ಇದೆ. ಹೇಗಪ್ಪ ಅಂದ್ರೆ ಯಾರ್ಯಾರು ಯೂಸರ್ಸ್ ಇದ್ದಾರೆ, ಬೆಸ್ಟ್ ರಿಸಲ್ಟ್ ಬಂದಿದೆ, ಅವ್ರಿಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟೋದು. ಅವ್ರ ಹತ್ರ ಎಂಟ್ರಿ ಫೀಸ್ ಅವ್ರ ಹತ್ರ ತಗೊಳಕಿಲ್ಲ, ಅವ್ರಿಗೆ ಬಸ್ ಚಾರ್ಜ್ ತಗೊಳಂಗಿಲ್ಲ. ನೀವು ನಿಮ್ ಬಿಸ್ನೆಸ್ ದೊಡ್ಡಕ್ಕಾಗಬೇಕಪ್ಪ ಅಂದ್ರೆ ನೀವು ರೆಡಿ ಆಗ್ಬೇಕಷ್ಟೇ. ಇಲ್ಲ ಅಂದ್ರೆ ಸುಮ್ಮನೆ ಸ್ಟೋರಿ ಹೇಳಕ್ಕಂತ ಕುತ್ಕೊಂಡು ಬಾಡಿಗೆ ಕಟ್ಟಾಕೋ ದುಡ್ಡಿಲ್ಲ, ಪೆಟ್ರೋಲ್ ದುಡ್ಡಿಲ್ಲ ಅಂತ ಹೇಳ್ತಾ ಕುತ್ಕೊಂಡ್ರೆ ಮುಂದಕ್ಕೆ ಹೋಗಕ್ಕೆ ಯಾರಿಗೂ ಸಾಧ್ಯ ಇರಲ್ಲ. ಹಂಗಾಗಿ ನಾನು ನಿಮಗೆ ಹೇಳ್ತಿರೋದು 500 ಜನರದ ಕಾರ್ಯಕ್ರಮ ಇದೆ ಶಿವಮೊಗ್ಗದಲ್ಲಿ. ನವೆಂಬರ್ ಅಲ್ಲಿ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಇದೆ. ಸಾರಿ, ಸೆಪ್ಟೆಂಬರ್ ಅಲ್ಲಿ ಶಿವಮೊಗ್ಗ, ಅಕ್ಟೋಬರ್ ಅಲ್ಲಿ ಹುಬ್ಬಳ್ಳಿ. 500 ಜನರದ ಕಾರ್ಯಕ್ರಮ. ಡಿಸೆಂಬರ್ 5,000 ಜನರದ ಕಾರ್ಯಕ್ರಮ. ಓಕೆ, ಈಗ ನಾವು 14ನೇ ತಾರೀಕಿಗೆ ಶಿವಮೊಗ್ಗ ಕಾರ್ಯಕ್ರಮದ ಟಿಕೆಟ್ ಪ್ರಿಂಟ್ ಇರುತ್ತೆ. 14ಗೆ ಗೋ ಗ್ರೀನ್ ಏನಿದೆ ಅವತ್ತು ಶಿವಮೊಗ್ಗ ಕಾರ್ಯಕ್ರಮದ ಟಿಕೆಟ್ ಪ್ರಿಂಟ್ ಇರುತ್ತೆ. ಎಂಟ್ರಿ ಫೀಸ್ 100 ರೂಪಾಯಿ. ಕರ್ಕೊಂಡ್ ಹೋಗಕ್ಕೆ ಆಯಾ ಗೋ ಗ್ರೀನ್ಗೆ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿ. ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಹೈಯೆಸ್ಟ್ 500 ಜನರಲ್ಲಿ 400 ಜನ ಯೂಸರ್ಸ್ ಇರ್ಬೇಕು. ಅವ್ರ ಪ್ರೋಗ್ರಾಮಿಗೆ ಬಂದಿರದೇ ಇರೋದಿದ್ರೆ ಬಂದಿರಲಿ, ಬರ್ದೇ ಇರೋದಿರ್ಲಿ, ಎರಡನ್ನೂ ಪ್ಲಾನ್ ಮಾಡಿ. ಒಂದು 100 ಜನ ಹೊಸಬ್ರು ಇರ್ಬೇಕಷ್ಟೇ. ಅವತ್ತಿನ ಕಾರ್ಯಕ್ರಮದ ರೂಪರೇಷೆ ಕ್ಲಿಯರ್ ಆಗಿದೆ. 20 ಜನ ಬೆಸ್ಟ್ ರಿಸಲ್ಟ್ ಇರೋರಿಗೆ ಮಾತ್ರ ಸನ್ಮಾನ. ಇನ್ 20 ಜನ ರಿಸಲ್ಟ್ ಪ್ಲಸ್ ಇನ್ಕಮ್, ಲೇಡೀಸ್ ಒಂದು 10 ಜನ, ಜೆಂಟ್ಸ್ ಒಂದು 10 ಜನ. ರಿಸಲ್ಟ್ ಪ್ಲಸ್ ಇನ್ಕಮ್ ಯಾರ್ಯಾರಿದ್ದಾರೆ ಅವರಿಗೆ ಒಂದು ಸನ್ಮಾನ ಇರುತ್ತೆ. ಯಾರು ಸ್ಟೂಡೆಂಟ್ ಇದ್ದಾರೆ ದುಡಿಮೆ ಮಾಡೋರು ಅವರಿಗೆ ಸಪರೇಟ್ ಸನ್ಮಾನ ಇರುತ್ತೆ. ಯಾರು ಒಂದು ಜಾಬ್ ಅಲ್ಲಿ ಇದ್ದಾರೆ ಅವ್ರು ದುಡಿಮೆ
ದುಡಿಮೆ ಮಾಡ್ತಾರೆ ಅವರಿಗೆ ಸನ್ಮಾನ ಇರುತ್ತೆ. ಈ ತರ ಯಾರು ಇನ್ಸೂರೆನ್ಸ್ ಏಜೆಂಟ್ ಅಲ್ಲಿ ಇದ್ದಾರೆ ಅವ್ರ ದುಡಿಮೆಲಿ ಇದ್ದಾರೆ ಅವ್ರಿಗೆ ಸನ್ಮಾನ ಇರುತ್ತೆ. ಯಾಕಂದ್ರೆ ಅಲ್ಲಿ ಕೂತರಿಗೆ ಎಲ್ಲರಿಗೂ ನನಗೂ ಮಾಡಕ್ಕಾಗತ್ತೆ ಅಂತ ಗೊತ್ತಾಗಲ್ಲ. ಯಾರು ಒಂದು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅವರಿಗೆ ಸನ್ಮಾನ ಇರುತ್ತೆ, ನನಗೆ ಮಾಡಕ್ಕಾಗತ್ತೆ ಅಂತ. ಯಾರು ಅನ್ಎಜುಕೇಟೆಡ್ ಇದ್ದಾರೆ ಅವರಿಗೆ ಸನ್ಮಾನ ಇರುತ್ತೆ. ಯಾರು ಹೈಯೆಸ್ಟ್ ಏಜ್ ಅಲ್ಲಿ ಇದ್ದಾರೆ ಅವರಿಗೆ ಸ್ಪೆಷಲ್ ಸನ್ಮಾನ ಇರುತ್ತೆ. ಯಾಕೆ? ಇವರಿಗೂ ಮಾಡಕ್ಕಾಗತ್ತೆ. ಈ ತರ ಒಂದು 1 hour ಪ್ರಾಡಕ್ಟ್ ಇರುತ್ತೆ. ಸೆಲೆಬ್ರೇಷನ್ ಬಹಳ ಅದ್ಭುತವಾಗಿ ಪ್ಲಾನಿಂಗ್ ಆದ್ರೆ ಸ್ನೇಹಿತರೆ, ₹100 ಎಂಟ್ರಿ ಫೀಸ್ ಅಲ್ಲಿ ಯಾರು ಯಾವ ಪ್ರೋಗ್ರಾಮ್ ಮಾಡಕ್ ಸಾಧ್ಯ ಇಲ್ಲ. ಅದು ಟೀಮ್ ಆನ್ ಇಂಡಿಯಾದಲ್ಲಿ ಮಾತ್ರ ಅದೆಲ್ಲ ಮಾಡಕ್ ಸಾಧ್ಯತೆ ಇರೋದು. ಓಕೆ, ನಾವು ನಿಮಗೆ ತುಂಬಾ ಬರ್ಡನ್ ಆಗ್ತಾ ಇಲ್ಲ, ಬಟ್ ನಿಮ್ ಬಿಸ್ನೆಸ್ ರೈಸ್ ಆಗಕ್ಕೆ ಟೀಮ್ ಆನ್ ಇಂಡಿಯಾ ನಿಮ್ ಜೊತೆಗಿದ್ದೆ. ನೀವು ಅದ್ರ ಜೊತೆಗೆ ಇರಕ್ಕೆ ರೆಡಿ ಇದ್ರೆ ನಿಮ್ ಬದುಕು 2 ವರ್ಷದಲ್ಲಿ ನಿಮ್ ಟೋಟಲ್ ಇನ್ಕಮ್ 1 ಕೋಟಿ ದಾಟೋದ್ರಲ್ಲಿ ನನಗೆ ಯಾವ ಡೌಟ್ ಇಲ್ಲ. ನಿಮಗೆ ಡೌಟ್ ಇದ್ರೆ ನೀವು ಮನೇಲಿರಿ, ಡೌಟ್ ಇಲ್ಲ ಅಂದ್ರೆ ಟೀಮ್ ಆನ್ ಇಂಡಿಯಾ ಜೊತೆಗೆ ಬನ್ನಿ. ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅಲ್ಲಿ 500 ಜನ ಪ್ರೋಗ್ರಾಮು ಆಗ್ಲೇಬೇಕು. ಹಾಗೆ ಆಗತ್ತೆ. ಯಾರು ಕೈ ಜೋಡಿಸ್ತೀರಿ, ಯಾರು ಕೈ ಜೋಡಿಸಲ್ಲ. ಈಗ ನೀವು ಹಿಚ್ಕಪ್ಪನ ಜಾತ್ರೆ ಮಾಡ್ತಾ ಇದ್ರೆ ಲೈಫೇ ಹಿಚ್ಕಪ್ಪ ಆಗುತ್ತೆ. ಇಲ್ಲ ಸರ್ ನಾನು ಬಿಚ್ಚಪ್ಪನ ಜಾತ್ರೆ ಮಾಡ್ತೇನೆ ಅಂದ್ರೆ ಲೈಫ್ ಒಂದು ಬಿಂದಾಸ್ ಆಗಿ ಹೋಗಕ್ಕೆ ಒಂದು ದಾರಿ ಆಗುತ್ತೆ. ತೀರ್ಮಾನ ನಿಮ್ದು, ಎಲ್ಲರಿಗೂ ನಿಮ್ ತೀರ್ಮಾನ. ಯಾವ ಕಂಡೀಷನ್ ಇಲ್ಲ ಅಪ್ಲೇ ಇರಲ್ಲ. ಒಂದು ಗೈಡೆನ್ಸ್ ಬೇಕು, ಒಂದು ಸ್ಟ್ರಾಟರ್ಜಿ ಬೇಕು. ಥ್ರೂ ಸ್ಟ್ರಾಟರ್ಜಿ ಮಾತ್ರ ಬಿಸ್ನೆಸ್ ಹೋಗಕ್ಕೆ ದಾರಿ ಇರೋದು. ಈಗ ಆಫರ್ ಬಹಳ ಅನಿವಾರ್ಯ. ನಿಮಗೆ ಗೊತ್ತಿದೆ, ನಿಮ್ ಮನೆಯಲ್ಲಿ ಮಗುಗೆ ಅಂಗಡಿ ಹೋಗಂದ್ರೆ ಒಂದ್ ಚಾಕ್ಲೇಟ್ ಕೊಡಿಸ್ತಾನೆ ಹೋಗ್ಬಾ, ಒಂದ್ ಹಣ್ಣು ಕೊಡ್ತಾನೆ ಹೋಗ್ಬಾ ಅಂತ ಸಣ್ಣಕ್ಕಿರುವಾಗ್ಲಿಂದ ಪ್ಲಾನಿಂಗ್ ಇದೆ. ಹಂಗಾಗಿ ನಾವು ಈ ಒಂದು ಆಫರ್ ಅನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ. ಗೋವಾ ಹೋಗೋದು ಬರೋದು 3 ದಿವಸ, 2 days 3 days 2 nights. ಓಕೆ, ನೀವು ಅನೌನ್ಸ್ ಮಾಡ್ಕೊಳ್ಳಿ. ಏನಾದ್ರು ಒಂದು ಶ್ರಮ ಮಾಡಿ ನಾವಲ್ಲಿ ಗೋವಾದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಒಂದು ಕಡಿಮೆ ಇದರಲ್ಲಿ ಬೆಸ್ಟ್ ಒಂದು ಅಕಮೆಂಡೇಶನ್ ಏನ್ ಮಾಡಕ್ಕಾಗುತ್ತೆ ಪ್ರಯತ್ನ ಮಾಡೋಣ. ಎಲ್ಲರಿಗೂ ಅದು ಸಾಧ್ಯತೆ ಇದೆ. ಇಷ್ಟು ವಿಚಾರ ನನ್ನಿಂದ ನಿಮ್ಮ ಹತ್ರ ಇಟ್ಟಿದ್ದೀನಿ. ಈಗ ಯಾರ್ಯಾರು ಸ್ಟಾರ್ ಗ್ರೀನ್ ಇದ್ದೀರಿ, ಸ್ಪೆಷಲಿ ಯಾರ್ಯಾರು ಇದ್ರೊಳಗಡೆ ಎಲಿಜಿಬಿಲಿಟಿಗೆ ನೀವು ರೆಡಿ ಇದ್ದೀರಿ. ಆಲ್ರೆಡಿ ವಸಂತ್ ಸರ್ ಒಂದು ಮೆಸೇಜ್ ಹಾಕಿದ್ರು, ಸರ್ ನಾ ರೆಡಿ ಇದ್ದೀನಿ, ನನಗೆ ಈ ತರ ಒಂದು ವಿಚಾರ ಬೇಕು ಅಂತ ಹೇಳಿದ್ದಾರೆ. ಓಕೆ, ನಾನೀಗ ನಿಮ್ದು ಮೆಸೇಜ್ ನಾನು ಒಬ್ಬರು ಓದಕ್ ಆಗ್ಬೋದು ಅಥವಾ ನಿಮಗೂ ಬಂದಿರ್ಬೋದು ಅನ್ನೋ ಗೊತ್ತಿಲ್ಲ. ನಾ ಹೇಳೋದು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಯಾರ್ಯಾರು ಸ್ಟಾರ್ ಗ್ರೀನ್ ಇದ್ರಿ, ನಿಮ್ಮ ಒಂದು ಇದನ್ನ ಅನ್ಮ್ಯೂಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದೀನಿ. ಅದರ್ವೈಸ್ ಬೇರೆ ಯಾರು ಅನ್ಮ್ಯೂಟ್ ಮಾಡಬೇಡಿ. ಇದು ಓನ್ಲಿ ಸ್ಟಾರ್ ಗ್ರೀನರಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ. ಸದ್ದು ಒಂದು 10 ನಿಮಿಷ. ಅದಾದ್ಮೇಲೆ ಬೇರೆ ಯಾರು ಬೇಕಾದ್ರೂ ಏನಾರ ಪ್ರಶ್ನೆ ಇದ್ರೆ ನೀವು ಕೇಳ್ಬಹುದು. ಹಂಗಾಗಿ ಯಾರು ಸ್ಟಾರ್ ಗ್ರೀನ್ ಇದ್ರಿ, ಈ ಒಂದು ಕಂಡೀಷನ್ಗೆ ನಾ ರೆಡಿ ಇದ್ದೀನಿ ಸರ್, ನನಗೆ ಇದರ ಅವಶ್ಯಕತೆ ಇದೆ ಅನ್ನೋರು ನಿಮ್ದು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಮಾತಾಡ್ಬೋದು. ಬೇಗ ಸರ್. ನಮಸ್ಕಾರ ಸರ್. ನಮಸ್ತೆ ಬೇಡ ಸರ್ ಹೇಳಿ. ಒಳ್ಳೆ ಪ್ಲಾನ್ ಇದೆ ಸರ್. ನಾನು ಖಂಡಿತವಾಗಿ ಇದರಲ್ಲಿ ಸೀರಿಯಸ್ ಆಗಿ ತಗೊಂಡು ನಿಮ್ ಟೀಮಿಗೆ ಅನೌನ್ಸ್ಮೆಂಟ್ ಮಾಡ್ಕೊಳ್ಳಿ. ನಾವು ನಿಮ್ ಜೊತೆಗಿದೆ, ಆಗ್ಬೋದಾ? ಅದೇನೇನ್ ಕಂಡೀಷನ್ಸ್ ಇದೆ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಆಲ್ ದ ಬೆಸ್ಟ್. ಬೆಳೆ ಸರ್ ಒಳ್ಳೆ ಅದ್ಭುತವಾದ ನಿಮಗೆ ಅರ್ಥ ಆಗಿದೆ. ಈಗ ಇಲ್ಲ ಅಂದ್ರೆ ಬೆಳೆಯಕ್ ಆಗಲ್ಲ ಅಂತ ನಮಗೂ ಗೊತ್ತಿದೆ, ನಿಮಗೂ ಅದು ಅರ್ಥ ಆಗಿದೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೆಕ್ಸ್ಟ್. ಹಲೋ, ಹೇಳಿ, ಯಾರು ಮಾತಾಡ್ತಿರೋದು? ವಸಂತ್ ಸರ್ ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಇಲ್ಲ ಸರ್, ಆಫರ್ ತುಂಬಾ ಚೆನ್ನಾಗಿದೆ. ಏನ್ ಅಂತಲ್ಲ, ನಮ್ಮ ಈಗೇನು ಗೋಗ್ರೀನ್ ಅಂತದಲ್ಲ, ಅವರು ಒಂದ್ ಸ್ವಲ್ಪ ಕುರುಪಿಲೆ ಎಲ್ಲ ಮಾಡ್ತಾರೆ. ಏನೋ ಒಂದ್ ಈಗ ನೀವ್ ಹೇಳ್ದಂಗ್ ಚಾಕ್ಲೇಟ್ ಆಸೆ ತೋರಿಸ್ದಂಗೆ ಎಲ್ಲ ಒಂದು ಮೈಂಡ್ ಸೆಟ್ ಎಲ್ಲಾರ್ದು ಏನೋ ಒಂದು ಯುನಿಕ್ ಆಗಿ ಇಟ್ಕೊಂಡಿರ್ತಾರೆ ಎಲ್ಲರ. ಆಫರ್ ಮೀನ್ಸ್ ದೇವಸ್ಥಾನ ಮೋಟಿವೇಶನ್. ಹೌದು, ಯುನಿಕ್ ಆಗಿ ಇಟ್ಕೊಂಡಿರ್ತಾರೆ. ಏನ್ ಎಲ್ಲರೂ ಬೆಳೆಯಕ್ ಒಂದು ಅನುಕೂಲ ಇದೆ. ಅದು ಒಂದು ಒಳ್ಳೆ ಪ್ಲಾನ್ ಇದೆ ಸರ್. ಏನು ಬರ್ಡನ್ ಏನಲ್ಲ, ಏನೇ ಬರ್ಲಿ ಅದು ಮಾಡೋಣ ಸರ್. ಬರ್ಡನ್ ಇರಲ್ಲ, ಲಾಭ ಅಷ್ಟೇ ಇರೋದು, ಬರ್ಡನ್ ಇರಲ್ಲ. ಬೇಕಾದ್ರೆ ಕ್ಲಿಯರ್ ಆಗಿ ಇಟ್ಕೊಳ್ರಿ ನೀವೆಲ್ಲರೂ. ನಿಮ್ ದುಡ್ಡು ಎಲ್ಲೂ ಹೋಗಲ್ಲ. ಯಾಕಂದ್ರೆ ನಮ್ದು ಇದನ್ನೇ ನಮ್ಮ ಟೀಮ್ ಬೆಳೆಯೋದಕ್ಕೋಸ್ಕರ ಆಗ್ತಾ ಇದ್ರಿ. ಏನು ನೀವೇನ್ 10,000 ಹಾಕಿರ್ತೀವಿ, 10,000 ನಿಮ್ ಪರವಾಗಿರುತ್ತೆ. ಅದನ್ನ ನಾವೆಲ್ಲೂ ಅನ್ನೆಸೆಸರಿ ಬೇರೆ ಟೀಮಿಗೆ ಖರ್ಚು ಮಾಡಲ್ಲ. ನಿಮ್ ದುಡ್ಡು ಸ್ಟೋರ್ ಇರುತ್ತೆ. ನಿಮ್ ಬಿಸ್ನೆಸ್ ಡೆವಲಪ್ಮೆಂಟ್ ಮಾತ್ರ. ಈಗ ಹೊಸ ಪ್ಲಾನ್ ಎಲ್ಲ ಬಂದಿರೋದ್ರಿಂದ ತುಂಬಾ ಇನ್ನು 3 ತರ ದುಡಿಮೆ ಇದೆ. ನಾವು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಈ ಆಫರ್ ಎಲ್ಲ 3 ದುಡಿಮೆಯಲ್ಲಿ ನೀವು 10,000 ಹಾಕಿದ್ರೆ 1 ಲಕ್ಷ ಎಕ್ಸ್ಟ್ರಾ ದುಡಿಮೆ ಬರಕಲ್ ದಾರಿ ಇದೆ. ಯೋಚನೆ ಮಾಡಿ ತೀರ್ಮಾನ ಮಾಡಿದ್ವಿ. ನೆನ್ಪಿಟ್ಕೊಳ್ಳಿ, ಈ ಧೈರ್ಯನ ಕಂಪನಿನೇ ಮಾಡಿಲ್ಲ. ಕಂಪನಿ ಹೇಳುತ್ತೆ 45 ನೀವು ಫ್ಯಾಮಿಲಿ ಬೋನಸ್ ಮಾಡಿದ್ರೆ ನಾವು ಥೈಲ್ಯಾಂಡ್ ಕೊಡ್ತೇವೆ ಅಂತ. ಅದು ಮಾಡಕ್ ಸಾಧ್ಯನೇ ಇಲ್ಲ. ಆ ತರ ಆಫರ್ ಇಟ್ಟಿದ್ದಾರೆ. ಅಷ್ಟು ದುಡಿಮೆ ಇರೋ ಕಂಪನಿ. ಬಟ್ ನಾವು ಇದನ್ನ ತುಂಬಾ ಸ್ಟ್ರಾಟರ್ಜಿ ಮಾಡಿ
ಇಷ್ಟು ಬ್ಯೂಟಿಫುಲ್ ಆಗಿ ನಾವು ಇಲ್ಲಿ ಪ್ಲಾನಿಂಗ್ ಮಾಡಿದೇವಿ. ಈಸಿಯಾಗಿ ಮಾಡಕ್ಕಾಗತ್ತೆ. 10,000 30,000 ಇದು ತುಂಬಾ ಒಳ್ಳೆ ಸಿಸ್ಟಮ್ ಇದು. ಬರ್ಡನ್ ಎಲ್ಲ ಒಂದು ಸ್ಮಾರ್ಟ್ ಸಿಸ್ಟಮ್ ಆಯ್ತು ಇದು. ಈ ತರ ನಿಮ್ ದುಡ್ಡು ನಿಮ್ಗೆಲ್ಲ ವೇಸ್ಟ್ ಮಾಡಲ್ಲ ನಾವು. ನಿಮ್ ದುಡ್ಡನ್ನ ನಾವು ಏನಕ್ಕೆ ಬಳಕೆ ಮಾಡಲ್ಲ. ನಿಮ್ ದುಡ್ಡು ನಿಮ್ ಲೆಕ್ಕದಲ್ಲಿ ಇರ್ತೈತಿ. ಹೌದು ಸರ್. ಬಟ್ ಅದು ವಾಪಸ್ ಸಿಗಲ್ಲ. ಅದು ಓನ್ಲಿ ಗೋವಾ ಟ್ರಿಪ್ ಮಾತ್ರ ಎಲಿಜಿಬಲ್ ಆಗುತ್ತೆ. ಅದು 6 ತಿಂಗಳಾಗಿ ನಿಮ್ ದುಡ್ಡು ನಾವು ಸೇಫ್ಟಿ ನಾವು ಗ್ಯಾರಂಟಿ ಇರ್ತೇವೆ. ಅದ್ರಲ್ಲಿ ಯಾರಿಗೂ ಡೌಟ್ ಬೇಡ. ಓಕೆ, ಥ್ಯಾಂಕ್ ಯು ವಸಂತ್ ಸರ್. ನಿಮ್ಗೆ ಅರ್ಥ ಆಗಿದೆ. ಭಟ್ರೇಶ್ ಸರ್ ಅರ್ಥ ಆಗಿದೆ. ಆಕ್ಚುಲ್ ಆಗಿ ಗೊತ್ತಿರೋರು ಬೇಗ ಆನ್ ಮಾಡಿಲ್ಲ, ಗೊತ್ತಿಲ್ಲದೆ ಇರೋರು ಆನ್ ಮಾಡಿರಲ್ಲ. ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು. ಮತ್ತೆ ಗುಡ್ ಈವ್ನಿಂಗ್ ಸರ್. ನಮಸ್ಕಾರ. ಅನಿಲ್ ಸರ್ ನಮಸ್ತೆ. ಅನಿಲ್ ಸರ್ ನಮಸ್ತೆ. ಆಕ್ಚುಲಿ ನಾವು ಏನ್ ಸ್ಟಾರ್ ದಿನ ಅಂತ ಕರಿತಿದ್ದೀರಾ, ಅದ ಬಿಸ್ನೆಸ್ ಮ್ಯಾನ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿ ಕೂತಿರೋಲ್ಲ 100% ಬದುಕಕ್ಕೆ ಇನ್ವೆಸ್ಟ್ಮೆಂಟ್ ಬಂದಿರೋದು. ಬಿಸ್ನೆಸ್ ಅಂತ ಬಂದಾಗ ಬೇಸಿಕ್ ಇನ್ವೆಸ್ಟ್ಮೆಂಟ್ ಇಸ್ ಅ ಮ್ಯಾಂಡೇಟರಿ. ಯಾವ್ದೇ ಬಿಸ್ನೆಸ್ ಹೋಗ್ಲಿ. ಸೊ ಬೇರೆ ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ರಿಟರ್ನ್ಸ್ ತುಂಬಾ ಕಡಿಮೆ ಇರುತ್ತೆ. ಹೌದು. ಬಟ್ ನಿಮ್ಮ ನಮ್ಮ ಟೋಟಲಿ ಟೀಮ್ ಆನ್ ಆರ್ಗನೈಸೇಷನ್ ಅಂದ್ರೆ ಮಿನಿಮಮ್ ಟು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೈ ರಿಟರ್ನ್ಸ್ ತಗೊಳ್ಳೋದು ಹೆಂಗೆ ಅನ್ನೋದು ಒಂದು ಏನ್ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ. ಐ ರಿಯಲಿ ಹ್ಯಾಟ್ಸ್ ಅಪ್ ಟು ಟೀಮ್ ಆನ್ ಆರ್ಗನೈಸೇಷನ್. ಯಾಕಂದ್ರೆ ಇಲ್ಲಿ ಡೆಫಿನೆಟ್ ರಿಟರ್ನ್ಸ್ ಅಂತ 100%. ಸಿ ನಾವು ಯಾವ್ದೋ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಏನ್ ಮಾಡಿರ್ತೀವಿ, ರಿಟರ್ನ್ಸ್ ಗ್ಯಾರಂಟಿ ಇರಲ್ಲ. ಏನೋ ಒಂದು ಹೋಪ್ಸ್ ಅಲ್ಲಿ ಬರುತ್ತೆ ರಿಟರ್ನ್ ಅಂತ ಮಾಡಿರ್ತೀವಿ, ಬಿಟ್ರೆ ತುಂಬಾ ಲಾಸ್ ಆಗೋ ಚಾನ್ಸಸ್ 100% ಇರುತ್ತೆ. ಬಟ್ ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಿನಿಮಮ್ ರಿಸ್ಕ್ ಅಲ್ಲಿ ನಾವು ಇಷ್ಟು ಹ್ಯೂಜ್ ಪಾಸಿಬಿಲಿಟಿ ಇದೆ ಅಂದ್ರೆ, ಸೊ 100% ಎನಿಬಡಿ ಕ್ಯಾನ್ ಓಪನ್ ಇಟ್. ಅಂದ್ರೆ ಯಾರು ಬೇಕಾದ್ರೆ ತಗೊಳ್ಬಹುದು, ಯಾರು ಬೇಕಾದ್ರೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ಈ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಗೆ ರೆಡಿ ಇರ್ಬೇಕು ಅನ್ನೋದು ನನ್ನ ಭಾವನೆ ಸರ್. ಸರ್ ಇನ್ನೊಂದು ಅನಿಲ್ ಸರ್ ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ ನಿಮಗೆ. ನೀವು ಹೊಸ್ತಾ ಬಂದಿರಿ. ಇನ್ನು 3 ಇನ್ಕಮ್ ಇದೆ ಇಬಿಯಲ್ಲಿ. ಈ ಬರ್ಡ್ ಎಕ್ಸ್ಟ್ರಾ 3 ಇನ್ಕಮ್ ಇದೆ. ಏನು? ನಿಮ್ಮ ಎ ಡಿವಿಷನ್ ಅಲ್ಲಿ ಬಿ ಡಿವಿಷನ್ ಅಲ್ಲಿ 1 ಲಕ್ಷ ರೀಚ್ ಆದ್ರೆ ಅವ್ರ ಇನ್ಕಮ್ ಅವೇರ್ನೆಸ್ ಬೋನಸ್ 1 ಲಕ್ಷ ರೀಚ್ ಆದ್ರೆ ಆ ರೀಚ್ ಆದ ಟೈಮಿಗೆ 15,000 ಎಕ್ಸ್ಟ್ರಾ ಬರ್ತದೆ. ಅಲ್ಲಿ ನಮ್ ಕೈಯಿಂದ 15 ಜನ ಹೋಗ್ರಿನಾದ್ರು 45,000 to 60,000 ಅದು ಬರುತ್ತೆ. ಅದಕ್ಕೆ ನಾವು ಮಾಡ್ಬೇಕಾಗಿದ್ದೇನು, 21 ಸುಕ್ಕೊಮ್ಮೆ ನಾವು 21 ಸುಕ್ಕೊಮ್ಮೆ ಸೆಲ್ಫ್ ಪರ್ಚೇಸ್ ಇದೆ 50 PV ಅಷ್ಟೇ. ಅದನ್ನ ಅಗ್ರಿಕಲ್ಚರ್ ಎಲ್ಲ ಮಾಡಿ ನೀವು ಮಾಡಿ ಏನಾರ ಮಾಡಿ, ನೋ ಪ್ರಾಬ್ಲಮ್. ಅದೇನ್ ಮ್ಯಾಟರ್ ಅಲ್ಲ. ಅದನ್ನ ಸಿಂಗಲ್ ಮಾರ್ಕೊಳ್ಳಕ್ಕೂ ದಾರಿ ಇದೆ. ಎಲ್ಲ ವಿಚಾರ ನಾವು ನೋಡ್ಕೊಂಡಾಗ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ತುಂಬಾ ಎವ್ರಿ ಮಂತ್ 1 ರಿಂದ 2 ಲಕ್ಷ ಕಳ್ಕೊಳ್ತಾ ಇದೀವಿ. 10,000 ಯೋಚನೆ ಮಾಡಿದಾಗ 2 ಲಕ್ಷ ಕಳ್ಕೊಳ್ತೀವಿ. 10,000 ನಾವು ಹಾಕಕ್ ಶುರು ಮಾಡಿದ್ರೆ 2 ಲಕ್ಷ ದುಡಿಮೆ ಮಾಡಕ್ ದಾರಿ ಇದೆ. ಹಂಗಾಗಿ ಎಲ್ಲರೂ ಎಂಜಾಯ್ಮೆಂಟ್ ಮಾಡಕ್ಕಾಗತ್ತೆ. ಅವ್ರ ಗಂಡ ಹೆಂಡತಿ ಇಬ್ರು ಅಚೀವ್ಮೆಂಟ್ ಮಾಡ್ಕೆ ಬಂದ್ರೆ ಅದಕ್ಕಿಂತ ಖುಷಿ ಬೇರೆ ಏನಿದೆ. ಅವ್ರ ಮನೆಗೂ ದುಡಿಮೆ ಆಯ್ತು, ಜನ ಹೆಲ್ತ್ ಆಯ್ತು, ಎಲ್ಲರಿಗೂ ಒಂದು ದೊಡ್ಡ ಬೆಳೆಯಕ್ ಒಂದ್ ದಾರಿ ಆಗತ್ತಲ್ವಾ. ಹಂಗಾಗಿ ಇಲ್ಲಿ ಸೀನಿಯರ್ಗಳಿಗೆ ತುಂಬಾ ಎಕ್ಸ್ಪೆನ್ಸ್ ಇದೆ. ನಮಗೆ ಅದೆಲ್ಲ ನಾವು ನೋಡಿದೇವಿ. ಈಗ ನಾವೇನ್ ಇಲ್ಲಿ ನಿಂತಿದ್ದೇವಿ, ತುಂಬಾ ವಿಚಾರ ಇದೆ. ಅಷ್ಟರೊಳಗಡೆ ಎಷ್ಟಾಗುತ್ತೋ ನಮಗೆ ಗೊತ್ತಿಲ್ಲ. ಬಟ್ ಆ ಧೈರ್ಯ ತಗೊಂಡು ನಮ್ ಟೀಮ್ ಆನ್ ಇಂಡಿಯಾದಲ್ಲಿ ದುಡಿಮೆ ಬಂದ್ರೆ ಯಾರು ಆಚೆ ಈಚೆ ನೋಡಲ್ಲ, ಎಲ್ಲರೂ ನಮ್ ಜೊತೆ ನಿಲ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ. ಹಂಗಾಗಿ ಆ ಇನ್ಕಮ್ ನ ನೋಡಿ ಪ್ಲಾನಿಂಗ್ ಬಂದಿರೋದು. ನಾವು ಬಹಳ ಯೋಚನೆ ಮಾಡಿ ಪ್ಲಾನ್ ಮಾಡಿರೋದು. ಸೂಪರ್ ಆಗಿದೆ. ಎಲ್ಲರೂ ಈಗ ಈ ಹೇಳೋದ್ರಿಂದ ಬರೀ ನಗದ್ ಮಾತ್ರ ಶುರುವಾಗುತ್ತೆ. ನಂಗೆ ಗ್ಯಾರಂಟಿ 100% ಗ್ಯಾರಂಟಿ ಇದೆ ವಿಚಾರದಲ್ಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಒಗ್ಗಟ್ಟಿನಲ್ಲಿ ಬಲವಿದೆ. ನಾವು ರೆಡಿ ಇದೀವಿ ಸರ್. ಓಕೆ ಬಸ್, ಆಲ್ ದ ಬೆಸ್ಟ್. ಈಗ ನಿಮ್ದು ಏನ್ ವಿಚಾರ ಗೊತ್ತಾ ಗುರುಗಳೇ? ಹೇಳಿ ಸರ್. ಈಗ ಮಸೀವುಲ್ಲಾ ನಿಮ್ ಗ್ರೂಪ್ ಅಲ್ಲಿ ಇದಾರೆ, ಸ್ಟಾರ್ ಇದಾರೆ ಸರ್. ನೀವೀಗ ನಿಮ್ ಗ್ರೂಪಿಗೆ ಆಫರ್ ಮಸೀವುಲ್ಲಾ ಹತ್ರ ಮಾತಾಡ್ಕೊಂಡು ಅವ್ರು ರೆಡಿ ಇದಾರೆ ಅಂದ್ರೆ ನಿಮ್ ಗ್ರೂಪಿಗೆ ಏನು ಆಫರ್ ಅನೌನ್ಸ್ ಮಾಡಿ. ಎಸ್ ಸರ್. ನೀವ್ ಯಾವ ಸ್ಟಾರ್ ಗ್ರೀನ್ ಆಗ್ತೀರಿ 10,000 ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಅಷ್ಟೇ. ಎಸ್ ಸರ್. ಆಗ್ಬೋದಾ? ಆಗ್ಬೋದು. ಕೇಳಿದೀನಿ, ಮಸೀವುಲ್ಲಾ ಹತ್ರ ಕೇಳಿದೀನಿ. ಅವ್ರು ರೆಡಿ ಇದಾರೆ. ಈಗ ಮಾತಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಅವರು ಮಾತಾಡ್ತಾರೆ. ಆಗ್ಬೋದಾ? ಎಸ್ ಸರ್. ಎಸ್ ಸರ್. ಎಸ್ ಸರ್. ನೀವು ನಿಮ್ ಅನೌನ್ಸ್ಮೆಂಟ್ ಮಾಡಿ. ಮಾಡ್ತೀನಿ ಸರ್. 3 ದಿವಸ ಪ್ರೋಗ್ರಾಮು, ಗೋವಾ ಹೋಗೋದು ಬರೋದು. ಎವ್ರಿ ಮಂತ್ 25,000. ಒಂದ್ ತಿಂಗಳಿಗೆ 75,000 ಅಲ್ಲ, 75,000 1 ಲಕ್ಷ ದುಡಿಲ್ಲ ಅವರು. ನಮಗೆ ಬೇಜಾರಿಲ್ಲ. ಆದ್ರೆ ಪರ್ ಮಂತ್ ಆಗ್ಲೇಬೇಕು. ಓಕೆ, ನೆಕ್ಸ್ಟ್. ಓಕೆ ಸರ್. ಥ್ಯಾಂಕ್ ಯು. ನಮಸ್ತೆ ಹೇಳಿ. ಓಕೆ, ನಾನು ಮುಗಿಸ್ಬಿಡ್ತೀನಿ. ಓಕೆ, ಈಗೇನು ಆಫರ್ ಅನೌನ್ಸ್ಮೆಂಟ್ ಮಾಡಿದಿರಿ, ತುಂಬಾ ಅದ್ಭುತವಾಗಂತೂ ಇದೆ. ಒಂದು ನಮ್ಮ ಮಧ್ಯದಲ್ಲಿ ನಿನ್ನೆ ಸರೋದ್ರ ಮಾತಾಡ್ಬೇಕಾದ್ರೆ ಒಂದು ವಿಚಾರ ಏನ್ ಹೇಳಿದ್ದು ಅಂತ ಹೇಳಿದ್ರೆ, ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಕ್ಲಿಯರ್ ಇರುತ್ತೆ. ಅದರಲ್ಲಿ ಕೋಆರ್ಡಿನೇಟಿಂಗ್ ಬೈ ಟೀಮ್ ಆನ್ ಇಂಡಿಯಾ. ಹೇಳಿ. ಕೋಆರ್ಡಿನೇಟಿಂಗ್ ಬೈ ಟೀಮ್ ಆನ್ ಇಂಡಿಯಾ. ಓಕೆ. ಆರ್ಗನೈಸ್ಡ್ ಬೈ ಸ್ಟಾರ್ ಗ್ರೀನ್ ಮೆಂಬರ್. ಅದ್ ನಾನು ಹೇಳಿದ್ದೇನೆ, ನೀವು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಿ. ನಾನು ಒಂದು ಓವರ್ ಆಲ್ ಹೇಳಿದ್ದೀನಿ, ನೀವು ಒಂದು ಕ್ಲಾರಿಟಿ ಕೊಟ್ಬಿಡಿ. ಕರೆಕ್ಟ್ ಇದೆ.
ಇದು ಟೀಮ್ ಒನ್ ಇಂಡಿಯಾ ಏನು ಪ್ರೋಗ್ರಾಮ್ ಅನ್ನ ಕೋಆರ್ಡಿನೇಟ್ ಮಾಡ್ಕೊಡುತ್ತೆ ಬಿಟ್ರೆ ಆರ್ಗನೈಸ್ ಮಾಡೋದು ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಎಲ್ಲದು ಆಯಾ ಸ್ಟಾರ್ ಗ್ರೀನ್ ಇಂದು ನಾನು ಅದನ್ನೇ ಹೇಳಿದೆ, ನೀವು ಶುರುವಲ್ಲೇ ನಿಮ್ ಸ್ಟಾರ್ ಗ್ರೀನ್ ಹತ್ರ ಕೇಳ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಅಂತ. ಇದೊಂದು ಕ್ಲಾರಿಟಿ ಇರ್ಲಿ. ಮತ್ತೆ ಉಳಿಕೆದೇನಿದೆ ಎಲ್ಲರೂ ನಾವು ಅದನ್ನ ತಗೊಂಡು ಹೋದ್ರೆ ತುಂಬಾ ದೊಡ್ಡ ತಗೊಂಡು ಹೋಗಿದ್ದಕ್ಕಿಂತ ಒಂದು ಬೆಸ್ಟ್ ಒಂದು ಏನು ತೀರ್ಮಾನ ತಗೊಂಡಿದೀವಿ, ಮತ್ತೊಂದು ತಗೊಳಕ್ಕೆ ಸಾಧ್ಯತೆ ಇರಲ್ಲ. ಎಲ್ಲರೂ ಮೂವ್ ಆಗೋಣ. ಇದೇ ತಿಂಗಳಿಂದಾನೇ ಶುರು ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಸರ್ವಿಸು ಆಗುತ್ತೆ, ದೊಡ್ಡ ಮಟ್ಟಕ್ಕೆ ಒಂದು ಈ ಒಂದು ಅಭಿಯಾನನ ತುಂಬಾ ಜನಗಳಿಗೆ ರೀಚ್ ಮಾಡೋಕ್ಕೂ ಆಗುತ್ತೆ. ನಾನು ಬೇರೆ ಕಡೆ ಇದೀನಿ, ಹೊರಗಡೆಗೆ ನೆಟ್ವರ್ಕ್ ಇಂದ ಆಚೆ ಈಚೆ ಆಗ್ಬೋದು. ನೀವು ರೆಡಿ ಇದೀರಾ? ನಾವು ರೆಡಿ ಇದೀವಿ ಸರ್. ಓಕೆ ಸರ್, ಆಲ್ ದ ಬೆಸ್ಟ್. ಓಕೆ ಅರುಣ್, ಬೇಗ ನಿಮ್ಮ ಅನಿಸಿಕೆ ಅರುಣ್. ಸರ್ ತುಂಬಾ ಒಳ್ಳೆ ವಿಚಾರ ತಿಳಿಸಿದ್ರಿ ಇವತ್ತು. ನಮ್ಗಿದ್ರ ಸಹಮತ ಇದೆ ಸರ್. ಎಲ್ರು ಒಂದು ಒಟ್ಟೊಟ್ಟಿಗೆ ಗ್ರೋತ್ ಆಗಕ್ಕೆ ಒಂದು ಬಿಗ್ ಅಪರ್ಚುನಿಟಿ. ಈ ಒಂದು ಆಫರ್ ಏನಿದೆ ಗೋವಾದ್ದು ತುಂಬಾ ಒಳ್ಳೆ ಒಂದು ಅಪರ್ಚುನಿಟಿ. ನಾವು ನಮ್ಮ ಆರ್ಗನೈಸೇಷನ್ ಪ್ರಮೋಷನ್ ಮಾಡ್ತೀವಿ ಸರ್, ಖಂಡಿತ. ನಿಮ್ಮ ಹತ್ರ ಯಾರು ಸ್ಟಾರ್ ಗ್ರೀನ್ ಇದಾರೆ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಡಿ ಅವರಿಗೆ. ಅವ್ರಿಗೆ ಇನ್ವೆಸ್ಟ್ಮೆಂಟ್ ರೆಡಿ ಮಾಡಿ ಅವ್ರ ಟೀಮ್ ಅಲ್ಲಿ ಅನೌನ್ಸ್ ಮಾಡ್ಕೊಳಕ್ ಹೇಳಿ. ಓಕೆನಾ? ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಬೇಗ ಸ್ಟಾರ್ ಗ್ರೀನ್ ಯಾರು ಇದ್ರಿ? ಯಾರು ಹ್ಯಾಂಡ್ ರೈಸ್ ಮಾಡಿದ್ರಿ? ನೀವು ಶಶಿಕಲಾ ಮೇಡಮ್, ವೀರೇಶ್ ಸರ್, ನಿಮಗೆ ನಿಮ್ಮ ಹತ್ರ ಬರ್ತೀನಿ. ಫಸ್ಟ್ ಇದೊಂದು ಸರ್ ಮುಗಿಸ್ಬಿಡ್ತೇನೆ ಇದನ್ನ. ಓಕೆ, ನೆಕ್ಸ್ಟ್ ಯಾರು ಇದ್ರಿ? ಈ ಒಂದು ಸ್ಟಾರ್ ಗ್ರೀನ್ ಅಲ್ಲಿ ಯಾರು ಇದ್ರಿ? ಮಾತಾಡ್ಬೋದು ಸರ್. ನಮಸ್ತೆ. ನಮಸ್ತೆ ಮಸೂಲಾ ಬಾಯ್. ಸರ್ ನಮಸ್ತೆ. ಮಸೂಲಾ ಬಾಯ್ ಒಂದ್ ನಿಮಿಷ, ಮೇಡಮ್ ಅವರಿಗೆ ಒಂದು ಅವಕಾಶ ಕೊಟ್ಬಿಡ್ತೇನೆ. ನೆಟ್ವರ್ಕ್ ಸಿಗಲ್ಲ, ಗ್ಯಾರಂಟಿ ಇರಲ್ಲ ಅವರೆಲ್ಲ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ ಸರ್, ನಮಸ್ತೆ. ಸರ್ ಉತ್ತಮವಾಗಿದೆ ಈ ಒಂದು ಆಫರ್ ಅಂತ ಏನಿದೆ. ಇದು ಆಕ್ಚುಲಿ ಅನಿಲ್ ಸರ್ ಹೇಳಿದ ಪಾಯಿಂಟ್ಸ್ ಗೆ ನಾನು ಎಗ್ರಿ ಇದ್ದೇನೆ. ಸೊ ಎಲ್ಲದಕ್ಕೂ ನಮ್ಗೆ ಇದು ಬಹಳ ಖುಷಿ ಕೊಡುತ್ತೆ. ಜೊತೆಗಿರೋರಿಗೂ ನಮ್ಮ ಹತ್ರ ಬಹಳ ಜನ ಕೇಳ್ತಿದ್ರು, ಆಯ್ತು ನಾವು ಗೋಗ್ರೀನ್ ಹಾಕ್ತಿವಿ, ನಮ್ಗೇನು ಅಂತಿದ್ರು. ಅದಕ್ಕೆ ಇದೊಂದು ಆಫರ್ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ ಏನು ಮ್ಯಾಟ್ರ್ ಇಲ್ಲ, ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಇದರಿಂದ ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕಾಗತ್ತೆ ಅಂತ ತುಂಬಾ ಕಾನ್ಫಿಡೆನ್ಸ್ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 100% ಶ್ಯೂರಿಟಿ ಕೊಡ್ತೀನಿ. ನೀವು ಕರೆಕ್ಟ್ ಆಗಿ ಟೀಮಿಗೆ ಅನೌನ್ಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಕರೆಕ್ಟ್ ನೀವು ಪ್ಲಾನ್ ಮಾಡಿದ್ರೆ ಇನ್ನು 6 ತಿಂಗಳಲ್ಲಿ ನಿಮ್ ಇನ್ಕಮ್ 2 ಲಕ್ಷಕ್ಕಿಂತ ಕಡಿಮೆ ಇರಲ್ಲ. ಓಕೆ ಸರ್, ಅವರು ಇನ್ಕಮ್ ನಿಮಗೆ ಬರಕ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಗ್ಯಾರಂಟಿ ಕೊಡ್ತೇನೆ ನಾನು. ಈ ಆಫರ್ ನ ನೀವು ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿ. ಇದು ಕ್ಲಿಯರ್ ನಿಮ್ಮ ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಸೂಲಾ ಬಾಯ್ ಸರ್ ನಮಸ್ತೆ. ಹಾಗೆ ನಾನು ನಿತಿನ್ ಮಾತಾಡ್ತಾ ಇದ್ದೀನಿ. ಹೇಳಿ ನಿತಿನ್ ಸರ್. ಸರ್ ಒಂದ್ಸತಿ ಇದು ಈ ಆಫರ್ ತುಂಬಾ ಚೆನ್ನಾಗಿದೆ. ನಾನು ಇವತ್ತಿಂದನೇ ನನ್ನ ಟೀಮಿಗೂ ಕೂಡ ಅದನ್ನ ಪೋಸ್ಟರ್ ಎಲ್ಲ ಮಾಡಿ ನಮ್ ಕಡೆಯಿಂದ ಇದನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಹೇಳ್ದಂಗೆ ನಾನು ಕೂಡ ಟೀಮ್ ಒನ್ ಇಂಡಿಯಾ ಕಡೆಯಿಂದ ಎಗ್ರಿ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಸ್ಟಾರ್ ಗ್ರೀನ್ ಇಂದ ನಾನು ಮತ್ತೆ ಹೇಳ್ತಾರೆ, ಟೀಮ್ ಒನ್ ಇಂಡಿಯಾ ಓನ್ಲಿ ಆರ್ಗನೈಸ್ಡ್, ಕೋಆರ್ಡಿನೇಟರ್ ಮಾತ್ರ ಆರ್ಗನೈಸ್ಡ್ ಆಯಾ ಸ್ಟಾರ್ ಗ್ರೀನ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಮಸೂಲಾ ಬಾಯ್ ಹೇಳಿ. ನಮಸ್ತೆ. ನಮಸ್ತೆ ಸರ್. ತುಂಬಾ ಖುಷಿ ಆಯ್ತು ಸರ್ ಕೇಳಿ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ತರ ಆಫರ್ ಕೊಡ್ತೀರಾ ಅಂತ ಟೀಮ್ ಒನ್ ಇಂಡಿಯಾ. ಖಂಡಿತ ಇದರಲ್ಲಿ ನಾವು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೆದೇ ಬೆಳಿತೀವಿ. ತುಂಬಾ ಬ್ಯೂಟಿಫುಲ್ ಆಫರ್ ಇದೆ ಸರ್. ಇದಕ್ಕೆ ನಮ್ಮ ಕಡೆಯಿಂದ ಕೂಡ ಒಂದು ಸಹಮತಿ ಇದೆ. ಓಕೆ, ನಿಮ್ ಟೀಮ್ ಅಲ್ಲಿ ಅನೌನ್ಸ್ ಮಾಡ್ಕೊಳ್ಳಿ. ನೀವು ಅದಕ್ಕೆ ಪ್ಲಾನ್ ಮಾಡೋಣ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನೆಕ್ಸ್ಟ್ ಬೇಗ ಯಾರು ಮಾತಾಡ್ಬೇಕು ಅಂತೀರಿ? ಅಲ್ಲಿಗೆ ಇವತ್ತು ಯಾರು ಸ್ಟಾರ್ ಗ್ರೀನ್ ಅಲ್ಲಿ ಕೂತಿರೋರು ಮಾತಾಡಿಲ್ಲ ಅಂದ್ರೆ ಅವ್ರು ಸಹಮತ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಯಾರಿಗಿದೆ ಅವ್ರಿಗೆ ಸರ್. ನಮಸ್ತೆ. ಆಯ್ತಾ ಇದೆ, ಯಾಕೋ ಬಂದಿಲ್ಲಲ್ಲ ಅಂತ. ಅಲ್ಲ, ನೀವ್ ಹೇಳಿದ ಒಂದು ತಮಾಷೆ ಆಗಿತ್ತು. ಯಾರು ಹಿಚ್ಕೊಂಡಿದ್ದೀರ ಅವ್ರು ಹಿಚ್ಕೊಂತಾನೆ ಇರ್ರಿ, ಯಾರು ಬಿಚ್ಚಪ್ಪಿದ್ದೀರ ಅವ್ರು ಅಷ್ಟೇ ಸರ್. ನಾವಂತೂ ಟೀಮ್ ಒನ್ ಇಂಡಿಯಾ ಏನ್ ತೀರ್ಮಾನ ತಗೊಳುತ್ತೆ ಅದಕ್ಕೆ ಬದ್ಧರಾಗಿದ್ದೀವಿ. ಯಾವಾಗ್ಲೂ ಬದ್ಧರಾಗಿರ್ತೀವಿ ಸರ್. ಬಹಳ ಯೋಚನೆ ಮಾಡ್ಕೊಂಡಿದ್ದೀವಿ ಸರ್ ಇದನ್ನ ಬಹಳ. ಯಾಕಂದ್ರೆ ಕಂಪನಿ 3 ಇನ್ಕಮ್ ಎಕ್ಸ್ಟ್ರಾ ಕೊಡ್ತಾ ಇದೆ, ಬಟ್ ಜನ ಅದಕ್ಕೆ ಅರ್ಥ ಗೊತ್ತಿಲ್ದಲೇ ಹಿಂಗ್ ಮಾಡ್ತಾ ಇದಾರೆ. ಯಾವಾಗ ನಾವು ಈ ಆಫರಿಗೆ ರೆಡಿ ಆಗ್ತೇವೆ ಆ ಇನ್ಕಮ್ ಇವ್ರಿಗೆ ಬೇಡ ಅಂದ್ರೂ ಅದು ಬರಕ್ ಸ್ಟಾರ್ಟ್ ಆಗುತ್ತೆ. ಆಯ್ತು ಸರ್, ಮಾಡೋಣ ಸರ್. ಎಲ್ಲರೂ 5 ಲಕ್ಷ 6 ಲಕ್ಷ ದುಡಿಮೆ ಮಾಡಿದಾರೆ ಅಂತ ಈ ತಿಂಗಳು ಆ ಹೊಸ ಇನ್ಕಮ್ ಅಲ್ಲಿ ಒಬ್ಬೊಬ್ರು ಕೆಲವರು. ಅಲ್ಲಿಗೆ ಅದನ್ನ ಯಾಕೆ ನಾವು ಸರ್ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೃತ್ಯುಂಜಯ್ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ.
ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದೆ. ಒಂದು ಗುರಿ ಇಟ್ಕೊಂಡು ಚೆನ್ನಾಗಿ ಒಂದು ಇದಕ್ಕೆ ನಮಗೂ ಕೂಡ ತುಂಬಾ ಹಾಟ್ಲಿ ಚೆನ್ನಾಗ್ ಅನಿಸ್ತು. ಈ ಗುರಿಗೆ ನಾನು ಅಗ್ರಿ ಇದ್ದೇನೆ ಸರ್. ಮತ್ತೆ ಮತ್ತೆ ಹೇಳ್ತಿದ್ದೀನಿ ಶಿವರಾಜ್, ಈಗ 10,000 ಹಾಕ್ತೀರಿ ಅನ್ಕೊಳ್ಳಿ, ನಿಮ್ ದುಡ್ಡು ಎಲ್ಲೂ ಲ್ಯಾಪ್ಸ್ ಆಗಲ್ಲ. ಎಸ್ ಸರ್. ನಿಮ್ ಟೀಮಿಗೆ ಮಾತ್ರ ನಾವು ಅದನ್ನ ಎಕ್ಸ್ಪೆನ್ಸ್ ಮಾಡ್ತೇವೆ ಬಿಟ್ರೆ ಓಕೆ ಸರ್. ಈ ತಿಂಗಳು 2 ಇದೆ, ಬೇರೆ 6 ಇದೆ. ಎಸ್ ಸರ್. ಆಯ್ತಾ? ಎಸ್ ಸರ್. ಬಟ್ ಆ 6ಕ್ಕೆ ನಾವು ಕನ್ಸಿಡರ್ ಮಾಡಲ್ಲ. ಎಸ್ ಸರ್. ನಿಮ್ದು 2 ಮಾತ್ರ. ಓಕೆ ಸರ್. ಓಕೆ. ಅದು ಮಂಗೆ ಉಳಿತದೆ, ನಿಮ್ಗೆ ಆ ಚಿಂತೆ ಬೇಡ. ಓಕೆ ಸರ್. ಯಾರು ಸೀನಿಯರ್ ಜೂನಿಯರ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಅವ್ರು ಬಹಳ ಸೀನಿಯರ್ ಏನನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ ಸರ್. ಅವ್ರು ಸ್ಟಾರ್ ಗ್ರೀನ್, ಅವ್ರ ಜೊತೆ ಇರೋರು ಗೋ ಗ್ರೀನ್. ಯಾರು ಸ್ಟಾರ್ ಗ್ರೀನ್ ಆಗಿದ್ದಾರೆ ಅದು ಅವ್ರ ಜೊತೆ ಗೋ ಗ್ರೀನ್ ಅಷ್ಟೇ. ಈಗ ನಿಮ್ಮ ಸ್ಟಾರ್ ಗ್ರೀನ್ ಇದಾರೆ, ನಾವು ಕನ್ಸಿಡರ್ ಮಾಡ್ತಾ ಇಲ್ಲ ಇಲ್ಲಿ. ಹಂಗೆಲ್ಲ ಮಾಡ್ತಾ ಹೋದ್ರೆ ಕೆಲಸ ಆಗಲ್ಲ. ಹಂಗಾಗಿ ಅದೇ ಸರ್, ಒಗ್ಗೂಡ್ಸ್ಕೊಂತ ಎಲ್ಲದೂ ಒಂದು ತಗೊಂಡ್ರೆ ಏನು ಬರುತ್ತೆ. ನಿಮ್ದು ಗೋ ಗ್ರೀನ್ ನಿಮ್ ಜೊತೆಗೆ ಯಾರಿದ್ದಾರೆ ಅವ್ರು ಕನ್ಸಿಡರ್ ಆಗುತ್ತೆ. ಕ್ಲಿಯರ್? ಥ್ಯಾಂಕ್ ಯು ಸರ್. ಓಕೆ ಸರ್. ಓಕೆ ಬಾಸ್. ಸರಿ, ನಮಸ್ತೆ ಸರ್. ಜ್ಯೋತಿ ಸರ್ ನಮಸ್ತೆ. ನಾವೆಲ್ಲದಕ್ಕೂ ರೆಡಿ ಇದೆ ಸರ್. ನೀವು ರೆಡಿ ಇದೀರಿ ಬಿಡಿ, ಅದು ನಮಗೆ ಏನ್ ಕ್ಲಿಯರ್ ಆಗಿದೆ, ಅದೇನ್ ವಿಚಾರ ಇಲ್ಲ. ಒಂದ್ ಸ್ವಲ್ಪ ನಾವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಹೈಯೆಸ್ಟ್ ನಂಬರ್ ಗೋಗ್ರೀನ್ ಏನ್ ಬೇಕು ಪ್ಲಾನ್ ಮಾಡ್ಕೊಂಡು. ಇನ್ನೊಂದ್ ಸರ್, ನೀವು 3 ಇನ್ಕಮ್ ಇಂದ ಹೇಳಿರಲ್ಲ, ಬಹಳ ಜನಕ್ಕೆ ತಗೊಂಡಿಲ್ಲಲ್ಲ, ಅದ್ರ ಅರ್ಥ ಆಗವಲ್ಲ ಸರ್. ತಗೊಂಡಿಲ್ಲ, ಒಬ್ರು ತಗೊಂಡಿಲ್ಲ ಇಲ್ಲಿಂದ ಟೀಮ್ ಇಂಡಿಯಾದಲ್ಲಿ. ಅದಕ್ಕಾಗಿ ನಾವು ಇಲ್ಲೋ ಮಿಸ್ ಹೊಡಿತದವಲ್ಲ ಅಂತ ಗೊತ್ತಾಗಿ ಇದೆಲ್ಲ ಪ್ಲಾನ್ ಮಾಡ್ತಾ ಇರೋದು. ಅದನ್ನ ತಗೊಂಡಿಲ್ಲ ಸರ್. ತಗೊಂಡ್ರೆ ಎಲ್ಲರಿಗೂ ರುಚಿ ಇರ್ತದೆ ಸರ್. ಅದು 10,000 ಅಲ್ಲ, ಇನ್ನು 10,000 ಬೇಕಾ ಸರ್ ಅಂತ ಕೇಳೋ ಶಕ್ತಿ ಕೊಡುತ್ತೆ ಈ ವ್ಯವಸ್ಥೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ತೆ ಸರ್. ನನ್ಗದು ಆಫರ್ ಅರ್ಥ ಆಗಿಲ್ಲ, ಯಾಕಂದ್ರೆ ನಾನು ಇಲ್ಲಿ ನೆಟ್ವರ್ಕ್ ಇರ್ಲಿಲ್ಲ. 10,000 ಎಕ್ಸ್ಟ್ರಾ ಆಗುತ್ತೆ ದಂಡ. ಸರಿ, ದಂಡ ಇರ್ಲಿ ಅಂತ ಒಂದು ಅರುಣ್ ನಾಯ್ಕರ ಹತ್ರ ಕೇಳ್ಕೊಳ್ತೇನೆ. ಇಲ್ಲ ಇಲ್ಲ ರೆಡಿ ಇದೆ. ಇಲ್ಲ ಹೇಳ್ತೇವೆ, ನೀವು ದಂಡ ಇದ್ರಂಗಿಲ್ಲ, ಈಸಿ ಬೆಟ್ರು. ಅಡ್ಡಿಲ್ಲ ಸರ್, ನಾವ್ ರೆಡಿ ಇದ್ದೇವೆ. ಅರುಣ್ ನಾಯ್ಕರೇ ಮಾತಾಡ್ಕೊಳ್ತೇನೆ ಅದು ಹೇಗೆ ಅಂತ. ಇಲ್ಲ ಹೇಳ್ಬಿಡ್ತೀನಿ, 2 ನಿಮಿಷ ಹೇಳ್ಬಿಡ್ತೇನೆ. ನಿಮ್ ಗ್ರೂಪ್ ಅಲ್ಲಿ ಯಾರು 3 ತಿಂಗಳು ಈ ತಿಂಗಳಿಂದ ಯಾರು ಕಂಟಿನ್ಯೂಸ್ ಆಗಿ 3 ತಿಂಗಳು ಗೋಗ್ರೀನ್ ಆಗ್ತಾರೆ, ಅವರಿಗೆ 3 ದಿವಸ ಗೋವಾ ಟ್ರಿಪ್. ಸರಿ ಸರಿ. ಎರಡು ಪ್ಲೇಸ್ ಇದೆ ಹೋಗಕ್ಕೆ ಬರಕ್ಕೆ. ಒಂದು ಹುಬ್ಳಿ, ಇನ್ನೊಂದು ಶಿವಮೊಗ್ಗ. ಈ ಕಡೆಯಿಂದ ಹೋಗೋರು ಶಿವಮೊಗ್ಗದಿಂದ ನೀವು ಅಲ್ಲೆಲ್ಲಾರ ಹತ್ಬಹುದು. ಸರಿ ಸರಿ. ಎಲ್ಲಿ ನಿಮ್ದು ಈಗ 1 ಅವರ್ ಅಪ್ಪ. ನಾವೊಂದು ಹುಬ್ಳಿ ಅನುಕೂಲ ಆಗತ್ತೆ. ನಾವು ಹುಬ್ಳಿ ಅಲ್ರಿ, ನಿಮ್ಗೆ ಹೆಂಗ್ ಹುಬ್ಳಿ ಅನುಕೂಲ ಆಗತ್ರಿ? 1 ಅವರ್ದಿಂದ ಹುಬ್ಳಿ ಯಾಕ್ರಿ ಹೋಗ್ತೀರಿ? ನಾವು ಕಾರವಾರ ಬರ್ತೇವೆ. ಕಾರವಾರ ಶಿವಮೊಗ್ಗದಿಂದ ನಿಮ್ಮೂರ್ ಮೇಲೆ ಬರ್ತದ ಬಸ್ಸು. ಸರಿ, ಓಕೆ. ಹಾ ಸರಿ. ಹುಬ್ಳಿಯವರಿಗೆ ಶಿವಮೊಗ್ಗ ಬನ್ನಿ ಅಂತ ಹೇಳಕ್ ಆಗಲ್ಲ, ಅವ್ರು ಹುಬ್ಳಿಯಿಂದ ಬರ್ತಾರ ಅವರು. ಸರಿ ಸರಿ. 2 ಪಾಯಿಂಟ್ ಇದೆ, ಅದಕ್ಕೆ ಕೋಆರ್ಡಿನೇಟ್ ಮಾಡುತ್ತೆ ಟೀಮ್ ಆನ್ ಇಂಡಿಯಾ, ಶಿವಮೊಗ್ಗ ಮತ್ತೆ ಹುಬ್ಳಿ. ಸರಿ ಆಯ್ತಾ? ಇನ್ ಕೆಲವರಿಗೆ ಟ್ರೈನ್ ಸೌಲಭ್ಯ ಇರೋರಿಗೆ ಟ್ರೈನ್ ಟಿಕೆಟ್ ಮಾಡ್ಕೊಡ್ತೀವಿ. ಸರಿ ಸರಿ ಆಯ್ತಾ? ಅವ್ರವ್ರಿಗೆ ಹತ್ರ ಇರಲಿ. ಆಯ್ತಾ? 3 ತಿಂಗಳು ಕಂಟಿನ್ಯೂಸ್ ಆಗಿ ಗೋಗ್ರೀನ್ ಆದ್ರೆ 25,000 ಇನ್ಕಮ್ ಇದ್ರೆ ಅವರಿಗೆ 3 ದಿವಸ ಗೋವಾ ಟ್ರಿಪ್. ಸರಿ. ಹೋಗೋದು ಬರೋದು, ಅಲ್ಲಿ ಉಳಿಯೋದು, ಕುಡಿಯೋದು ಬಿಟ್ಟು. ನಮ್ಮವ್ರು ಯಾರು ಇರಲ್ಲ. ಊಟ ವಸತಿ ಅದ್ ಹೇಳಲೇಬೇಕಾಗತ್ತೆ. ಊಟ ವಸತಿ ಟೀಮ್ ಆನ್ ಇಂಡಿಯಾದಲ್ಲಿ ಆ ವ್ಯವಸ್ಥೆ ಇಲ್ಲ. ಯಾರು ಕುಡಿಯೋದೇ ನಮ್ಮ ಹತ್ರ ಇಲ್ಲ. ಅದೊಂದು ಬಹಳ ಖುಷಿ ವಿಚಾರ. ಊಟ ಮತ್ತೆ ವಸತಿ ಬಹಳ ಸಿಸ್ಟಮ್ ಅಲ್ಲಿ ಇರುತ್ತೆ. ಲರ್ನಿಂಗ್ ಇರುತ್ತೆ, ಎಂಜಾಯ್ಮೆಂಟ್ ಇರುತ್ತೆ, ಟೂರ್ ಇರುತ್ತೆ, ಎಲ್ಲದೂ ಮಾಡಕ್ಕೆ. ಆಯ್ತಾ? ಅದಕ್ಕೆ ನೀವು ಈ ತಿಂಗಳಿಂದ 10,000 ನಿಮ್ಮ ಗೋಗ್ರೀನಿಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಕೃಷ್ಣಮೂರ್ತಿ ಸರ್ ನಿಮ್ಮೊಂದು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಐಜಿ ಬೆಟ್ಟ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಲ್ವಾ? ನೀವು 10,000 ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಈ ತಿಂಗಳಿಂದ 3 ತಿಂಗಳು. ಸರಿ. ಅದರಲ್ಲಿ ನಿಮ್ ಬರೋ ಜನಗಳಿಗೆ ಒಂದು ಮಿನಿಮಮ್ 10 ಜನ, ಅದಕ್ಕಿಂತ ಮೇಲಾದ್ರೆ ನಾವು ಕೇಳ್ತೀವಿ. ತುಂಬಾ ದೊಡ್ಡ ಇನ್ಕಮ್ ಆಗುತ್ತೆ ನಮಗೆ. ಆಫರ್ ಅಲ್ಲಿ ಎಲ್ಲರೂ ಗೋಗ್ರೀನ್ ಆಗಿ ರೆಡಿ ಆಗ್ತಾರೆ. ಪ್ಲಾನ್ ಮಾಡ್ಕೊಳ್ಳೋದು. ನೋಡಿ, ನಾವು ಒಂದು ಹಳೆ ಸಂಸ್ಥೆಯಲ್ಲಿ ಇದ್ನಲ್ಲ, ನಿಮಗೂ ಗೊತ್ತಿದ್ರೆ ಬರೇ ಕೋರಲ್ ಆದ್ರೆ 10 ಲಕ್ಷ ಬಿಸ್ನೆಸ್ ಮಾಡ್ಬೇಕಾಗಿತ್ತು. ಹೌದು ಸರ್. 5 ತಿಂಗಳಿಗೊಮ್ಮೆ ಗೋವಾ ಕರ್ಕೊ ಹೋಗ್ತಾರೆ, ರೆಕಗ್ನೇಷನ್ ಮಾಡ್ತಾರೆ ಅಂತ ಹೇಳಿ ನಾವು 10 ಲಕ್ಷ ಬಿಸ್ನೆಸ್ ಮಾಡಿ ಕೋರಲ್ ಆಗಿದ್ದೀವಿ. ಹೌದು, ಗೊತ್ತಿದೆ ತಾನೇ ನಿಮಗೆ? ಗೊತ್ತಿದೆ. ನಾನು ನಿಮಗೆ ಗೊತ್ತಿದೆ. ಇಲ್ಲ ಆ ಲೆಕ್ಕ ಇಲ್ಲಲ್ಲ. 25,000 ಎಷ್ಟಿದೆ? ಬರೀ 10 ಬೆಡ್. ಹೌದು ಬೆಡ್ ಫ್ರೀ. ಮತ್ತೆ ನಾವು ಅಲ್ಲಿ ಹೋಗೋ ಬರೋ ಖರ್ಚು ನಮ್ದಿತ್ತು. ಹೌದು. ಇಲ್ಲ ಹಂಗಲ್ಲ, ಹೋಗ ಬರೋ ಖರ್ಚು ಟೀಮ್ ನಿಮ್ ಸ್ಟಾರ್ಟ್ ಏನಿದೆ ಅದನ್ನೇ ಪ್ಲಾನ್ ಮಾಡ್ಕೊಳ್ತಾರೆ. ಸರಿ. ಓಕೆ, ಅರ್ಥ ಆಗಿಲ್ಲ ಅಂದ್ರೆ ನಾಯಕರು ಅಲ್ಲ, ಅಡ್ಡಿಲ್ಲ, ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ಎಲ್ಲಪ್ಪ ಬಿಡಿ ಸರ್, ಏಕೋ ಲೇಟ್ ಆಯ್ತಲ್ಲ ಅಂತ ನೋಡ್ತಾ ಇದ್ದೆ. ಇಲ್ಲ ಸರ್, ನಾನು ಫಸ್ಟೇ ಬರ್ತಿದ್ದೆ, ಇವರೆಲ್ಲಾರು ಮುಗಿಸ್ಲಿ, ನಾವು ಲಾಸ್ಟೇನೆ ಬರ್ರು ಅಂತ. ಸರ್, ಒಂದು ಅದ್ಭುತ ನಮ್ಮ ಟೀಮ್ಗೆ ಇದು ಬೇಕಿತ್ತು. ನಾವು ಮೊದ್ಲೇ ಸ್ಕೆಚ್ ಹಾಕಿದ್ವಿ, ಆದ್ರೆ ಅದೊಂದ್ ಸ್ವಲ್ಪ ಅನೌನ್ಸ್ ಮಾಡಿದ್ವಿ ನಾವು ನಮ್ಮ ಪರ್ಸನಲ್ ಟೀಮ್ಗೆ.
ಅದು ಯಾಕೋ ಸರಿತ್ನಾಗಿ ಒಗ್ಗೂಡ್ತಾ ಇರ್ಲಿಲ್ಲ. ಇವತ್ತು ಟೀಮ್ ಆಫ್ ಇಂಡಿಯಾದಿಂದ ನೀವು ಅನೌನ್ಸ್ ಮಾಡಿದ್ರಿ, ಅದು 100% ಆಗಿ ಎಲ್ಲರೂ ನೀವ್ ಏನು ಹೇಳಿದ್ರು ಅದನ್ನ ನಾವು ಎಲ್ಲರಿಗೂ ಎಂತೆಲ್ಲ ತಿಳಿಸ್ತಾ ಎಲ್ಲರನ್ನು ಕರ್ಕೊಂಡು ಹೋಗೋಣ ಸರ್. ಆಲ್ ದಿ ಬೆಸ್ಟ್ ಅಂತ ಮತ್ತೆ ನಿಮ್ಮ ಹತ್ರ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಇಲ್ಲಿ ಜವಾಬ್ದಾರಿ ಇರುತ್ತೆ. ನಾವ್ ಯಾರಿಗೂ ಒಬ್ಬರಿಗೆ ಯಾವ ಜವಾಬ್ದಾರಿ ಕೊಡ್ತಾ ಇಲ್ಲ. ಮತ್ತೆ ಹೇಳ್ಬಿಡ್ತೇನೆ, ಎಲ್ಲಪ್ಪ ಬಿಡಿ ಸರ್. ಸರ್ ನನಗೆ ಅರ್ಥ ಆಗಿದೆ, ಹೇಳ್ತೀನಿ, ನಿಮಗೋಸ್ಕರ ಹೇಳ್ತಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಈಗ ನಿಮ್ ಜೊತೆಗೆ ನಡಾಫ್ ಸರ್ ಸ್ಟಾರ್ ಗ್ರೀನ್ ಇದಾರೆ. ಹಾ ಸರ್, ಅದು ಅವ್ರು ಅನೌನ್ಸ್ ಮಾಡ್ಕೋಬೇಕು ಆ ಕಡೆ. ಎಸ್ ಸರ್, ಇದು ಕ್ಲಿಯರ್ ಆಗಿರ್ಲಿ. ಎಸ್ ಸರ್, ಯಾರ್ಯಾರು ಸ್ಟಾರ್ ಗ್ರೀನ್ ಇದಾರೆ ಅವ್ರು ಅನೌನ್ಸ್ ಮಾಡ್ಕೋಬೇಕು. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಲ್ಲರಿಗೂ ಅವ್ರಿಗೆ ಅರ್ಥ ಮಾಡಿಸ್ತೇನೆ ಸರ್, ಅರ್ಥ ಮಾಡಲ್ಲ. ಅವ್ರವ್ರಿಗೆ ಬಿಟ್ಟದಷ್ಟೇ ಇದು. ನಮ್ ಸೀನಿಯರ್ ಸರ್ ಅದ್ ಯಾವ ಸ್ಟೋರಿನೂ ಯಾರು ನಾವ್ ಇಲ್ಲಿ ಇದ್ ಮಾಡಲ್ಲ. ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಅಷ್ಟೇ ವಿಚಾರ. ಅವ್ರು ಇಂಪ್ರೂವ್ ಮಾಡ್ಕೊಳ್ಳೋದು ಅವ್ರವ್ರ ಜವಾಬ್ದಾರಿ. ಏನ್ ಸಪೋರ್ಟ್ ಬೇಕು, ಫಿಸಿಕಲಿ ಏನೇನ್ ಬೇಕು ಪ್ಲಾನ್ ಮಾಡಿ ಟೀಮ್ ಒನ್ ಇಂಡಿಯಾ ಪ್ರೋಗ್ರಾಮ್ ಪ್ಲಾನ್ ಮಾಡುತ್ತೆ, ಅದು ವಿಚಾರ ಕ್ಲಿಯರ್. ಓಕೆ ಸರ್, ನೀವ್ ಏನ್ ಹೇಳ್ತೀರ ಅದಕ್ಕೆ ನಾವು ಯಾವಾಗ್ಲೂ ಸದಾ ಸಿದ್ಧ ಇರ್ತೇವೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ನಾನು ಇವತ್ತು ಕೆಲವು ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ಇಲ್ಲ ಸರ್, ಒಳ್ಳೆ ಒಂದು ಇದೆ ಸರ್, ಒಳ್ಳೆ ಬೆಳವಣಿಗೆ, ಇದಕ್ಕೆ ನಾವೆಲ್ಲ ಸಪೋರ್ಟ್ ಇದೆ ಸರ್. ಯಾಕೆ ನಗ್ತಾ ಇದ್ದೀರಿ ಅಂತ ಕೇಳಿ, ಇಲ್ಲ ನಿಮಗೆ ಧೈರ್ಯ, ನಿಮಗೆ ಅರ್ಥ ಆಯ್ತಲ್ಲ, ನಿಮಗ್ ಧೈರ್ಯ ಬಂತಲ್ಲ. 100% ಇಂಡಿಯಾದಲ್ಲಿ ನನ್ ಮಾತಿಗೆ ಟೈಮ್ ಕೊಡಿ. ನಾನು ಇವತ್ತು ಬೆಳಗ್ಗೆ ಒಬ್ಬರ ಹತ್ರ ಹೇಳ್ತಾ ಇದ್ದೆ, ಆಕ್ಚುಲಿ ಟೀಮ್ ಆನ್ ಇಂಡಿಯಾದಲ್ಲಿ ದಸರಾ ಸರ್ ಹತ್ರ ಬಹಳ ನಾಲೆಡ್ಜ್ ಇದೆ, ಬಹಳ ಕೆಪಾಸಿಟಿ ಇದೆ. ಎಲ್ಲೋ ಅವ್ರು ಭಯದಿಂದ ಎಲ್ಲೋ ಹಿಂದೆ ಉಳಿತಿದ್ದಾರೆ ಅಂತ. ನಾನು ಇವತ್ತು ತಾನೇ ನಿಮ್ ಬಗ್ಗೆ ನೆನ್ಪು ಮಾಡಿದ್ದೀನಿ. ನುಗ್ಗೋಣ, ನಾವು ಜೊತೆಗಿದ್ದೀವಿ ದಶರಥ್ ಸರ್. ಓಕೆ ಸರ್, ಓಕೆ ಸರ್, ಎಸ್ ಸರ್. ಬಹಳ ಬ್ಯೂಟಿಫುಲ್ ಆಗಿ ತಗೊಂಡೋಣ. ಆಫರ್ ಅನೌನ್ಸ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ ಟೀಮ್ ಅಲ್ಲಿ, ಆಯ್ತಾ? ಭಯಂಕರ ಪ್ಲಾನ್ ಆಗುತ್ತೆ. ನಿಮಗ್ ಮಾತ್ರ ಇದು ಒಂಥರ ದೇವರ ಆಶೀರ್ವಾದ. ಓಕೆ ಬಸ್, ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ರಾಮಚಂದ್ರ ಸರ್, ನೀವು ಲೈನ್ ಪ್ರೋಗ್ರಾಮ್ ಅಲ್ಲಿ ಇಲ್ವಾ? ಜಗದೀಶ್ ಹೇಳಿ. ಟೀಮ್ ಒನ್ ಇಂಡಿಯಾ ಏನ್ ಡಿಸಿಷನ್ ತಗೊಂಡ್ರು ಅದಕ್ಕೆ ಬದ್ಧ ಇರ್ತೀವಿ ಸರ್. ಆರ್ ಯು ರೆಡಿ? ಎಸ್ ಸರ್. ಅನೌನ್ಸ್ ಮಾಡಿ ಟೀಮಿಗೆ, ಯಾರ್ಯಾರು ಹಳಬರು ಇದಾರೆ, ಯಾರ್ಯಾರು ಹೊಸಬರು ಇದಾರೆ, ಎಲ್ಲಾ ಕಡೆಗೂ ಅನೌನ್ಸ್ ಮಾಡಿ. ಸರಿ ಸರ್, ಅನೌನ್ಸ್ ಮಾಡ್ಬಿಡಿ ಎಲ್ಲರಿಗೂ. ಓಕೆ, ಫ್ರೀ ಗೋವಾ ಟ್ರಿಪ್, ಆನೆ ಜಾನೆ ಹೋಗಕ್ಕೆ ಬರಕ್ಕೆ ಎಲ್ಲ ಸೇರಿ. ಖರ್ಚು ಎಣ್ಣೆ ಬಿಟ್ಟು, ಊಟ, ವಸತಿ, ಪ್ರಯಾಣ, ಇವು 3. ಮತ್ತೆ ಪ್ರೋಗ್ರಾಮ್ ಫ್ರೀ ಇರುತ್ತೆ, ಅದು ಬೇರೆ ವಿಚಾರ. ನಾಲೆಡ್ಜ್ ಹೆಂಗ ಗುರುಗಳು ಇದ್ದೇ ಇರ್ತಾರೆ. ಹೌದು ಸರ್. ನಂಬರ್ ಏನಾರ ಹೆಚ್ಚಿಗೆ ಆದ್ರೆ ಕಂಪನಿಯಿಂದ ಯಾರನ್ನ ಕರ್ಸಕ್ಕಾಗುತ್ತೆ ನೋಡ್ಕೊಳ್ಳೋ. ಸರಿ ಸರ್, ಸರಿನಾ? ಓಕೆ ಓಕೆ ಬಸ್, ಥ್ಯಾಂಕ್ ಯು. ನಮಸ್ತೆ ಪ್ರಕಾಶ್ ಸರ್, ಯಾರು ಮಾತಾಡ್ತಾರೆ? ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಸರ್. ಗದಗಿಂದ ಪ್ರಕಾಶ್ ಸರ್ ಹೇಳಿ ಸರ್. ಅದೇ ಗದಗ ಪ್ರೋಗ್ರಾಮ್ ಒಂದು ಡೇಟ್ ಅನೌನ್ಸ್ ಮಾಡಿ ಸರ್. ಗದಗ ಪ್ರೋಗ್ರಾಮು ಇನ್ನೊಂದು 2-3 ವರ್ಷದಲ್ಲೇ ಧನಂಜಯ್ ನಿಮಗೆ ವಿಚಾರ ಮಾತಾಡ್ತಾರೆ. ಹಾ ಸರ್, ಈಗ ನಮ್ಮಲ್ಲಿ ಸ್ವಲ್ಪ ಅನ್ಮಿಟ್ ಮಾಡ್ಕೊಳ್ಳಿ ಸರ್. ಗದಗ ಇನ್ನೊಂದು 2-3 ವರ್ಷದಲ್ಲಿ ಅನೌನ್ಸ್ ಮಾಡ್ತೀವಿ ಸರ್. ಬಹಳ ದೊಡ್ಡ ಟೀಮ್ ಇದೆ ಗದಗಲ್ಲಿ ನಮಗೆ ಎಲ್ಲರಿಗೂ. ಈಗೇನ್ ಮಾತಾಡ್ತಾರೆ ಎಲ್ಲರೂ ಗದಗ ಬರೋದೇ ಇದ್ದಾರೆ. ಹುಬ್ಬಳ್ಳಿ ತರ ಪ್ರೋಗ್ರಾಮ್ ಆಗುತ್ತೆ ಗದಗು. ನಾವು ಇನ್ನೊಂದು 3 ವರ್ಷ ಟೈಮ್ ಕೊಡಿ ಸರ್, ಡೇಟ್ ಅನೌನ್ಸ್ ಸರ್. ಅದೇ ಬೇಡಿಕೆ ಇರುತ್ತೆ ಸರ್. ಓಕೆ ಸರ್, 100%. ಇವತ್ತು ಈಗ ಧನಂಜಯ್ ಇಲ್ಲ, ಈಗ ಇದಾಗಿದ್ದಾರೆ, ಹಂಗಾಗಿ ಹೇಳ್ತಾರೆ, ಆಯ್ತಾ? ಸರ್, ಕೋಟೆಗೌಡ್ರು ನಾವೆಲ್ಲ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಜೊತೆಗಿರಲ್ಲ ನೀವು ಗದಗ, ನಾವು ಇನ್ನೊಂದು 2-3 ವರ್ಷದಲ್ಲಿ ಪ್ಲಾನ್ ಮಾಡ್ತೇವೆ. ಕ್ಲಿಯರ್? ಓಕೆ, ಸ್ವಲ್ಪ ನೀವೇ ಒಂದು ಹಾಲ್ ನೋಡಿ, ಒಂದು 2,000-3,000 ರೆಂಟ್ ಇರೋದು, ಒಂದು 3 ಜನ ಹಿಂಗ್ ಕೂರೋದು ಯಾವ ಹಾಲ್ ಇದೆಯಾ ನೋಡ್ರಿ. ನೀವು ದರ್ಶನ ತರ್ತೀರಿ, ಆಯ್ತಾ? ನೋಡಿದ್ರೆ ಏನ್ ಬೇಕೋ ಪ್ಲಾನ್ ಮಾಡಕ್ ಆಗುತ್ತೆ. ಓಕೆ ಪ್ರಕಾಶ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರ ಸ್ಟಾರ್ ಗ್ರೀನ್ ಮಾತಾಡೋರು ಇದ್ದೀರಾ? ಮುಂದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಶಶಿಕಲಾ ಮೇಡಮ್. ಕೃಷ್ಣಮೂರ್ತಿ ಸರ್, ನೀವು ಮಾತಾಡಿಲ್ಲ. ನಮಗೆ ನಿಮ್ಮ ಹತ್ರ ಮಾತಾಡೋದು ಗೊತ್ತಿದೆ, ಯಾಕಂದ್ರೆ ನೀವು ಕರೆಕ್ಟ್ ಆಗಿ
ಭಾಗವಹಿಸ್ಬೇಕು. ಸರ್ ನಮಸ್ತೆ. ನೀವು ಸುಮ್ನೆ ಮುಂಚೂಣಿಯಲ್ಲಿ ನೀವ್ ಇರ್ಬೇಕು. ಈಗ ಒಂದೇ ಸರ್ ಮಾತಾಡಿಲ್ಲ, ಅವ್ರಿಗೆ ಅರ್ಥ ಆಗಿಲ್ಲ ನಂಗೆ ಗೊತ್ತಿಲ್ಲ, ಅವ್ರು ಯಾವಾಗೂ ರೆಡಿ ಇರ್ತಾರೆ ಅದ್ ನಂಗೆ ಗೊತ್ತಿದೆ. ಬಟ್ ಅವ್ರು ಲೀಡರ್ಶಿಪ್ ಅಲ್ಲಿ ನೀವು ಹೇಳಿದಷ್ಟು ನನಗೆ ಅರ್ಥ ಆಗಿದೆ. ಹಾ, ಗೋವಾ ಒಂದು ಆಫರ್ ಇಂದ ನಾನು ಟೀಮಿಗೆ ಅದನ್ನ ಕ್ಲಿಯರ್ ಕಮ್ಯುನಿಕೇಟ್ ಮಾಡ್ತೇನೆ, ಮಾಡ್ಕೊಂಡು ನೀವು ಇದಕ್ಕೆ ರೆಡಿ ಆಗೋ. ಅಡ್ಡಿಲ್ಲ ಸರ್. ಸರಿ, ಓಕೆ, ಥ್ಯಾಂಕ್ ಯು ಸರ್. ಓಕೆ, ನಾನು ಒಂದು ಒತ್ತಾಯಪೂರ್ವಕವಾಗಿ ಹೊನ್ನೆ ಸರ್ ಹತ್ರ ಮಾತಾಡ್ಸ್ತೇನೆ. ಹೊನ್ನೆ ಸರ್ ನಮಸ್ತೆ ಸರ್, ನಾನು ಈಗ ಮಾಡ್ತಾ ಇದ್ದೆ. ಇದು 6 ತಿಂಗಳಿಂದ ಪ್ಲಾನ್ ಇತ್ತು ಇದು ಅಲ್ವಾ ಸರ್? ನೀವು ಒಂದು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ರಿ, ಬಟ್ ಅವತ್ತು ಇನ್ಕಮ್ ಇರ್ಲಿಲ್ಲ. ನಮಗೆ ಕಷ್ಟ ಇತ್ತು, ನಿಮ್ಮ ಹತ್ರ ಹೇಳೋದು ಕಷ್ಟ ಇತ್ತು. ಬಟ್ ಇವತ್ತೀಗ ಹೊಸ 3 ಇನ್ಕಮ್ ಬಿಟ್ಟಿದಾರಲ್ಲ, ಯಾವಾಗ ಅದರಲ್ಲಿ 3 ಲಕ್ಷ 4 ಲಕ್ಷ ದುಡಿಮೆ ಮಾಡಿದ್ರೆ ಎಲ್ಲ ಮಿಸ್ ಹೊಡಿತಾ ಇದಾವಲ್ಲ. ನಾವು ನಮ್ ಗ್ರೂಪ್ ಅಲ್ಲಿ ಎಲ್ಲ ಮಿಸ್ ಹೊಡಿತಾ ಇದ್ದಲ್ಲ, ನಾವು ಆ ರೆಸ್ಪಾನ್ಸಿಬಿಲಿಟಿ ತಗೋಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಮ್ಯೂಟ್ ಆಯ್ತು. ಖುಷಿ ಯಾಕಂದ್ರೆ ಇದು ಒಂದು ಗೋಗ್ರೀನ್ ಆಗಿರೋರ್ಗೆ ಒಂದು ಅಚೀವ್ ಮಾಡಕ್ಕೆ ಒಂದು ಹೆಲ್ಪ್ ಆಗುತ್ತೆ. 50 ಗೋಗ್ರೀನ್ ಹೋಗುತ್ತೆ ಇದು. ನೀವು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ತೀವಿ. ಸ್ಟಾರ್ ಗ್ರೀನ್ ಎಲ್ಲರೂ ಪ್ಲಾನ್ ಮಾಡಕ್ ಬಂದ್ಬಿಟ್ರೆ ಸಖತ್ ಪ್ಲಾನ್ ಆಗುತ್ತೆ. ಆಗ್ಬೋದಾ? ಖುಷಿ ಆಯ್ತು. ಥ್ಯಾಂಕ್ ಯು. ಓಕೆ, ಶಶಿಕಲಾ ಮೇಡಮ್, ನೀವು ಹ್ಯಾಂಡ್ ರೈಸ್ ಮಾಡಿದ್ರಿ, ನಿಮ್ದೇನಾರ ವಿಚಾರ ಇದ್ರೆ ಹಂಚ್ಕೋಬಹುದು. ಶಶಿಕಲಾ ಮೇಡಮ್, ಆಮೇಲೆ ವೀರೇಶ್ ಪಟಕ್ಕಿ ಮಠ್, ನೀವು ಹ್ಯಾಂಡ್ ರೈಸ್ ಮಾಡಿದಿರಿ. ಏನಾರ ಇದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಅನ್ಮ್ಯೂಟ್ ಮಾಡಕ್ ಅವಕಾಶ ಇದೆ. ಓಕೆ, ಮೋನೇಶ್ವರ್ ಸರ್, ಮೋನೇಶ್ವರ್ ಪಟಕ್ಕಿ ಸರ್. ಸರ್ ನಮಸ್ತೆ ಸರ್. ಆಫರ್ ಅರ್ಥ ಆಯ್ತಾ? ಹಾ ಸರ್, ಆಫರ್ ಅರ್ಥ ಆಯ್ತು ಸರ್. ಸ್ಟಾರ್ ಗ್ರೀನ್ ಆಗಿ ನಾನು ಕೂಡ 10,000 ಮಾಡಿ ಸ್ಟಾರ್ ಗ್ರೀನ್ ಆಗೋದ್ ಒಂದ್ ಕಡೆ, ನೀವು ಸ್ಟಾರ್ ಗ್ರೀನ್ ಆಗೋದ್ ಒಂದ್ ಕಡೆ ಸೈಡಿಗೆ ಇಡಿ ಸರ್. ಅಲ್ಲಿ ಬಸವರಾಜ್ ಸರ್ ಇದಾರೆ, ನೀವು ಚಿಂತೆ ಮಾಡಬೇಡಿ. ನಿಮ್ಮನ್ನು ಸೇರಿ ಗೋಗ್ರೀನ್ ಎಷ್ಟು ಜನ ತರಬೇಕು ನೀವು ಪ್ಲಾನ್ ಮಾಡಿ. ಸರ್ ಖಂಡಿತ. ಸ್ಟಾರ್ ಗ್ರೀನ್ ಆಗದೆ ಇರೋದು ತಲೆ ಕೆಡ್ಸ್ಕೊಬೇಡಿ. ನಿಮ್ ಗ್ರೂಪ್ ಅಲ್ಲಿ ಗೋಗ್ರೀನ್ ಎಷ್ಟು ತರಬೇಕು, ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಸೀನಿಯರ್ ಇದ್ದಾರೆ. ನೀವು ಸ್ಟಾರ್ ಈ ತಿಂಗಳು ಸ್ಟಾರ್ ಗ್ರೀನ್ ಆದ್ರಿಂದ ಮುಂದಿನ ತಿಂಗಳಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾರು ಬೇಡ ಅಂತಾರೆ? ಖಂಡಿತ ಸರ್, ಖಂಡಿತ. ನೀವೇನ್ ಹೇಳ್ಬೇಕು, ನಮ್ ಗೋಗ್ರೀನಿಗೆ 3 ದಿವಸ ಗೋ ಟ್ರಿಪ್ ಇದೆಯಪ್ಪ. ಹೌದು ಸರ್. ಇನ್ನು ನಾವು ಕಂಟಿನ್ಯೂಸ್ ಆಗಿ ಅಚೀವ್ಮೆಂಟ್ ಮಾಡೋಣ ಅಷ್ಟೇ. ಎಸ್ ಸರ್, ಎಸ್ ಸರ್, ಖಂಡಿತ ಸರ್. ನಾನು ರೆಡಿ ಮಾಡ್ತೀನಿ ಸರ್. 4 ಜನ ರೆಡಿ ಮಾಡ್ತೀನಿ. ನಾ ಹೇಳ್ತೀನಿ, ಇದ್ರೊಳಗಡೆ ಎಲ್ಲಾ ಪ್ಲಾನಿಂಗ್ ಮಾಡ್ಕೊಂಡು PV ಹೋಲ್ಡಿಂಗ್ ಮಾಡ್ಕೊಂಡು ಆಚೆ ಈಚೆ ಮಾಡಿದ್ರೆ ಎಲಿಜಿಬಲ್ ಇರಲ್ಲ. ನಿಮ್ ಟೀಮಿಗೆ ಫ್ರೀಡಮ್ ಬಿಡ್ಬೇಕಾಗತ್ತೆ. ಅವ್ನ್ ಲೆಫ್ಟ್ ರೈಟ್ ಹೊಡ್ಕೊಂಡು ಆಗ್ಬೇಕು. ಸೀನಿಯರ್ ಕೊಟ್ರೆ ಇಲ್ಲ ಅಂದ್ರೆ ಇಲ್ಲ, ಅದ್ ಯಾವ್ದಕ್ಕೂ ಎಲಿಜಿಬಲ್ ಇಲ್ಲ. ಅವ್ರದೇ ಹತ್ತು, ಅವರೇ ಟೀಮಿಂದ ಅವ್ರ ಡೈರೆಕ್ಟ್ ಸ್ಪಾನ್ಸರ್ ಇಂದ 10 ಬರ್ಬೇಕಲ್ಲಿ, ಆಯ್ತಾ? ಅವ್ರು ಕೊಟ್ರು ಇವ್ರು ಕೊಟ್ರು ಈ ಸೀನ್ ಎಲ್ಲ ಯಾರು ಕ್ರಿಯೇಟ್ ಮಾಡಬೇಡಿ. ಓಕೆ ಸರ್, ಡನ್ ಸರ್, ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಾನು ಇಷ್ಟು ವಿಚಾರ ಮಾತಾಡಿದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೈಮ್ ಆಯ್ತು, 1 hour ಟೈಮ್ ಆಯ್ತು. ಮತ್ತೆ ನಾವು ಹೆಚ್ಚಿಗೆ ತಗೊಳ್ತಾ ಹೋದ್ರೆ ಬಹಳ ಟೈಮ್ ತಗೊಳ್ತಾ ಹೋಗುತ್ತೆ. ಆಫರ್ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ 13ನೇ ತಾರೀಕು, 14ನೇ ತಾರೀಕು, 10ನೇ ತಾರೀಕು ಒಳಗಡೆ ಎಲ್ಲ ಪ್ಲಾನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ವೆರಿ ಮಚ್.